ಇದರಲ್ಲಿ ಫಸ್ಟ್ ಟೈಮ್ ಉಪೇಂದ್ರ ಅವರ ನಿರ್ದೇಶನದ ಸಿನಿಮಾಗಳು ಅಂತ ಅಂದರೆ ನಾವು ಲೈವ್ ಲೊಕೇಶನ್ನ ಜಾಸ್ತಿ ನೋಡಿದ್ವಿ. ಬಟ್ ಇದರಲ್ಲಿ ಫಸ್ಟ್ ಟೈಮ್ ಒಂದು ಸೆಟ್ ಹಾಕಿ ಆ ಸೆಟ್ ಒಳಗಡೆ ಮಾಡ್ತಾ ಇರುವಂಥ ಒಂದು ಸಿನಿಮಾ ಇದು. ಸೊ ನಮಗೊಂದು ಕುತೂಹಲ ಇದೆ, ಉಪೇಂದ್ರ ಅವರ ಅಡ್ಡಾಗಿ ಶಿವಕುಮಾರ್ ಹೋಗೋರ ಇಲ್ಲ ಶಿವಕುಮಾರ್ ಅವ್ರ ಸೆಟ್ ಒಳಗಡೆ ಉಪೇಂದ್ರ ಅವ್ರು ಬಂದವರ ಅಂತ? ಇಲ್ಲ, ಇದೆಲ್ಲದಕ್ಕೂ ನಾನು ಆನ್ಸರ್ ಮಾಡ್ತೀನಿ. ತುಂಬಾ ಜನ ಕೇಳ್ತಾರೆ, ಇದು ಬರೀ ಯಾಕೆ ಮಾಡ್ತೀರಾ, ಯಾಕೆ ಡೈರೆಕ್ಷನ್ ಜಾಸ್ತಿ ಮಾಡಲ್ಲ ಅಂತ. ನಾನು ಬೇಕಾದ್ರೆ 5-6 ಮದುವೆ ಆಗ್ಬಿಡ್ತೀನಿ. ಡೈರೆಕ್ಷನ್ ಅಂದ್ರೆ ಮದುವೆಗಿಂತ ಡೇಂಜರಸ್ ಇದು. ಹೆಂಗ್ ಸಿಕ್ಕಾಕೊಂಡಿರ್ತೀರಂದ್ರೆ ಇಲ್ಲಿ ನೋಡಿ, ನಾನು ಸೆಂಟ್ರಲ್ ಸಿಕ್ಕಾಕೊಂಡಿರೋ ಲಾಕ್ ಮಾಡಿಬಿಟ್ಟಿದ್ದಾರೆ. ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಬಿಟ್ಟೇ ಬಿಟ್ಟಿದಾರ ಡೈರೆಕ್ಷನ್ ಅಂದ್ರೆ ಹೊರಗೆ ಬರ್ಬೇಡ ಹೋಗಂತ. ಏನಂದ್ರೆ ಆಲ್ಮೋಸ್ಟ್ 2-2.5 ವರ್ಷ ಆಯ್ತು ಈ ಪಯಣ. ಬಟ್ ಫಸ್ಟ್ ಟ್ಯಾಕ್ಸ್ ಆಫ್ ಹೇಳಬೇಕು ಸಾಹೇಬ್ರಿಗೆ. ನಾನು ಹೇಳಿದೆ, ನೀವು ಮೇನ್ ಚಿಪ್ ಇದ್ದಂಗೆ ಸ್ವಾಮಿ, ಯಾವ್ದದು ಕಂಡೆನ್ಸರ್ ಚಿಪ್, ಏನದು ಮೈಕ್ರೋಚಿಪ್. ಇದು ಮೈಕ್ರೋಚಿಪ್. ಇದು ಆಪರೇಟ್ ಆದ್ರೆ ಇದೆಲ್ಲ ಆಪರೇಟ್ ಆಗುತ್ತೆ. ಇದಕ್ಕೆ ಹೋಗಿ ಟಚ್ ಆಗೋದಕ್ಕೆ ನಮ್ ಟೈಮು ಎಲ್ಲ ನೋಡಿ, ಇದೆಲ್ಲ ಒಂದು ಇದು ಕೋಟೆ ತರ. ಅಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಂದ್ರೆ ಅದೊಂದು ಭಯಂಕರ ಕೋಟೆ. ಅದು ಮ್ಯೂಸಿಕ್ ವಿಷುವಲ್ ನೋಡ್ಬಿಟ್ಟು ರೀರೆಕಾರ್ಡಿಂಗ್ಗೆ ಚೇಂಜ್ ಮಾಡ್ಬಿಟ್ರು. ಇಲ್ಲ ಸರ್, ನಾನು ಯುರೋಪಲ್ಲೇ ಹೋಗಿ ಮಾಡಬೇಕು, ಇಲ್ಲೆಲ್ಲ ಮಾಡೋಕ್ಕಾಗಲ್ಲ ಅಂತ. ಅವರಿಂದ ನಾವು ಒಂದು ಯುರೋಪಲ್ಲಿ ಹೋಗಿ ನಾವು ಒಂದು ಎಕ್ಸ್ಪೀರಿಯನ್ಸ್ ಆಯಿತು, ಒಂದು ಬ್ಯೂಟಿಫುಲ್ ಇದು. ಬಟ್ ಅಷ್ಟೊಂದು ಸಿನಿಮಾ ಮಾಡ್ತಾರೆ, ಅಷ್ಟು ಫ್ರೀ ಆಗಿರ್ತಾರೆ. ಅದು ಆಶ್ಚರ್ಯ ಅವರು ಈ ವಿಷಯದಲ್ಲಿ. ನಮಗೆ ಆಶ್ಚರ್ಯ ಆಗುತ್ತೆ. ಒಂದು ಸಿನಿಮಾ ಮಾಡೋರು ಸಿಕ್ಕಾಪಟ್ಟೆ ಬಿಸಿ ಅಂತ, ನೀವು 10 ಸಿನಿಮಾ ಮಾಡಿ ಫುಲ್ ಫ್ರೀ ಇರ್ತೀರಾ, ಅದೇ ಆಶ್ಚರ್ಯ. ಎಲ್ಲರಿಗೂ ಅಷ್ಟೇ ಫ್ರೀಯಾಗಿ ಸಿಗ್ತೀರಾ, ಅಷ್ಟೇ ಡಿಸ್ಕಸ್ ಮಾಡ್ತೀರಾ. ದಟ್ ಈಸ್ ಅಜನೀಶ್. ಶಿವ ಪ್ಲಸ್. ಆಮೇಲೆ ವೇಲೂರು ಬಿಡಿ ಸದ್ಯ ತುಂಬಾ ಸಂತೋಷ ಆಯ್ತು. ಇವತ್ತು ಮತ್ತೆ APS ಕಾಲೇಜು ನಾವಿಬ್ರು ಒಟ್ಟಿಗೆ ಓದಿದ್ದು ಅಂತ ನೀವು ಈ ಕುಳಿ ಕೂದಲು ಇಟ್ಕೊಂಡು ಹೇಳಿ, ಏನೇ ನಾನು ಯಾವ್ದೋ ಮುದುಕರ ಜೊತೆ ಆಕ್ಟ್ ಮಾಡ್ತೀನಿ ಅನ್ಕೊಂಡು. ಕ್ಲಾಸ್ಮೇಟ್ ಅಲ್ಲ ಸರ್, ಕಾಲೇಜ್ ಮೇಟ್. ಕಾಲೇಜ್ ಮೇಟ್ ಹೇಳಿದ್ದವ್ರು. ಕರೆಕ್ಟ್. ನನಗೆ 10 ವರ್ಷ ಓದಿದ್ದ ಕಾಲೇಜಲ್ಲಿ. ಓಕೆ 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 ಓಕೆ. ಆಮೇಲೆ ಇದೊಂದು ಒಂಥರ ಎನರ್ಜಿ ಇದಿದ್ದಂಗೆ, ಬಂಡ್ಲಿದ್ದಂಗೆ. ಬೆಳಿಗ್ಗೆ ಎದ್ದು ಕೂಡ್ಲೆ ಏನೋ 100 ಕಿಲೋಮೀಟರ್ ಓಡ್ತಾ ಇರ್ತಾರೆ. ಎದ್ ಕೂಡ್ಲೆ ಆ ಪಿಚ್ಚೆ ಬೇರೆ. ಏನ್ ಸರ್ ರೆಡಿನಾ, ಅನೌನ್ಸ್ ಮಾಡ್ಲಾ? ಸರ್ ಇಡೀ ಸರ್ ಸ್ವಲ್ಪ ಇರಿ. ಅವರಿದ್ದಾರೆ ನವೀನ್ ಸಾಹೇಬ್ರು, ನಮ್ಮ ಇಡೀ ನಮ್ಮ ಇದರಲ್ಲಿ ನಮ್ ಬಹಳ ಪೆಟ್ ಅವರು. ಅವ್ರು ಹೆಂಗಂದ್ರೆ ಆಕ್ಚುಲಿ ಟೆಕ್ನಿಷಿಯನ್. ಅವ್ರು ಆಕ್ಚುಲಿ ಏನ್ ಹೇಳಿ, ಹೆಸರಿಗೆ ಪ್ರೊಡ್ಯೂಸರ್ ಅಷ್ಟೇ. ಅವ್ರು ಈ ಅಪ್ಗ್ರೇಡ್ ಆಗ್ತಿದ್ದಂಗೆ ನಮ್ಮ ಹತ್ರ ಬಂದು ಏನೋ ಮಾಡ್ತಾ ಇರ್ತೀವಿ ಎಲ್ಲ ಕೂತ್ಕೊಂಡು ಹಿಂಗೆ ಹಂಗೆ ಅಂತ ಬಂದ್ಬಿಟ್ಟು, ಸರ್ ಈಗ ಹೊಸ ಟೆಕ್ನಾಲಜಿ ಬಂದಿದೆ, ಏನದು ಅಂದ್ರೆ ಮತ್ತೆ ತೋರಿಸ್ತಾರೆ ಫಾದರ್ಗೆ ಹೇಳಿ. ಫಾದರ್ಗೆ ಅದಕ್ಕೆ ನಾನು ಅವ್ರ ಮುಂದೆ ಹೇಳ್ತಾ ಇರೋದು ಅದನ್ನೇ. ಫಸ್ಟ್ ಯಾವ್ದೋ ಒಂದು ಟೆಕ್ನಾಲಜಿ, ಇವಾಗ ಅನ್ರಿಯಲ್ ಸರ್ ಎಲ್ಲ 4K ನೀವು ನೋಡ್ಬಿಡ್ಬೋದು ಅಂತ. ಮತ್ತೆ 4K ಬಂದ್ರೆ ಅದೊಂದು ದೊಡ್ಡ ವಿಶ್ವ. ಇವರು ಸರ್ ಅನೌನ್ಸ್ ಮಾಡ್ಬೇಕು ಸರ್, ಅವರು ಸರ್ ಅನೌನ್ಸ್ ಮಾಡ್ಬೋಣ ಸರ್. ಇವರಿಬ್ಬರು ಕಾಂಬಿನೇಷನ್ ನಾನು 2 ವರ್ಷದಿಂದ ಇದರಲ್ಲೇ ಓಡಾಡ್ತಾ ಇದ್ದೀನಿ. ಬಟ್ ನಿಜವಾಗ್ಲೂ ಏನೇ ಹೇಳಿ, ಒಬ್ಬ ಪ್ರೊಡ್ಯೂಸರ್ಗೆ ಆ ಟೇಸ್ಟ್ ಇರೋದು ಬಹಳ ಅದ್ಭುತ, ಅದು ಆಶ್ಚರ್ಯ. ಅದು ನಿಜವಾಗ್ಲೂ ನವೀನ್ ಅವರೇ ಹ್ಯಾಟ್ಸ್ ಆಫ್. ನಿಮ್ಮಿಬ್ರು ಕಾಂಬಿನೇಷನ್ ಚೆನ್ನಾಗಿದೆ, ನಿಮ್ದು ಶ್ರೀಕಾಂತ್. ಇವ್ರ ಸ್ಪೀಡ್ಗೆ ಅವ್ರು ಹಂಗೆ ಕಂಟ್ರೋಲ್ ಮಾಡ್ತಾರೆ, ಎರಡು ಹಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ ನೀವು ಹೈವೇಲಿ. ನನಗೆ ಡ್ರೈವಿಂಗ್ ಸೀಟ್ ಬೇರೆ ಕೊಟ್ಬಿಟ್ಟಿದ್ದೀರಾ ಈ ವೆಹಿಕಲ್ಗೆ. ನಿಜವಾಗ್ಲೂ ಏನೇ ಆದ್ರೂ ಮುಂಚೆ ತರ ಇವಾಗ ಸಿನಿಮಾ ಮೇಕಿಂಗ್ ಇಲ್ಲ ನಿಜ ಹೇಳ್ಬೇಕು ಅಂದ್ರೆ. ಯಾಕಂದ್ರೆ ಮೇಕಿಂಗ್ ಸ್ಟೈಲೇ ಚೇಂಜ್ ಆಗೋಗ್ಬಿಟ್ಟಿದೆ, ಟೆಕ್ನಾಲಜಿ ಜಾಸ್ತಿ ಆಗ್ತಾ ಆಗ್ತಾ. ಈಗ ತುಂಬಾ ಜನ ಕೇಳ್ತಾರೆ, ಸರ್ ಫಸ್ಟ್ ಎಲ್ಲ 6 ತಿಂಗಳಿಗೆ ಒಂದು ಸಿನಿಮಾ ಮಾಡೋರು, ಈಗ ಯಾಕೆ ಮಾಡೋಕ್ಕಾಗಲ್ಲ ಅಂತ. ಒಂದು ಜ್ಞಾಪಕ ಇಟ್ಕೋಬೇಕಾಗ 3 ದಿನದಲ್ಲಿ ಒಂದು ಸಾಂಗ್ ಮಾಡ್ಬಿಡೋರು, ಒಂದು ಪಾರ್ಕಲ್ಲೇ ಸಾಂಗ್ ಮಾಡ್ಬಿಡೋರು. ಈಗ ಹಂಗಲ್ಲ, ಈಗ 10 ದಿನ ಸಾಂಗ್ ಮಾಡ್ಬೇಕು, ಅದಕ್ಕೆ ಸೆಟ್ ಹಾಕ್ಬೇಕು, ಅದಕ್ಕೆ ಲೈಟಿಂಗ್ ಬೇರೆ ತರ ಮಾಡಬೇಕು, ಟೇಕಿಂಗ್ಸ್ ಬೇರೆ ತರ ಮಾಡಬೇಕು. ಯಾಕಂದ್ರೆ ಆ ತರ ಏನೋ ಮೇಕಿಂಗ್ ಸ್ಟೈಲೇ ಬೇರೆ ಆಗಿದೆ ಇವಾಗ. ಸೊ ಆ ಒಂದು ಕಾರಣ. ಎರಡನೇದಾಗಿ ಆಮೇಲೆ ಈಗ ಫಸ್ಟ್ ನಾವು ಅನ್ಕೊಂಡಿದ್ದು ಫಸ್ಟ್ ಕನ್ನಡ ಅಂತಾನೆ, ಅದು ಪ್ಯಾನ್ ಇಂಡಿಯಾ ಮಾಡಿದವ್ರೆ ಇವರಿಬ್ಬರೇ ಸೇರ್ಕೊಂಡು ಸಬ್ಜೆಕ್ಟ್ ಇಲ್ಲ ಸರ್ ಇದೆಲ್ಲ ಲ್ಯಾಂಗ್ವೇಜ್ ವರ್ಕೌಟ್ ಅದು ಮಾಡ್ಬಿಟ್ಟ ಅಂತ. ಅಲ್ಲಿಂದ ಹೋಗಿ ಹೋಗಿ ಅದು ಎಲ್ಲಿಗೆ ಹೋಗ್ತಿದೆ ಅಂತ ಇವ್ರೊಬ್ಬರಿಗೆ ಗೊತ್ತದು ಏನಾಗಿದೆ ಅಂತ. ಒಂದ್ಸತಿ ಹೇಳ್ಬಿಡಿ ಸ್ವಾಮಿ ಬಡ್ಜೆಟ್ ಎಲ್ಲ, ಒಂದ್ಸತಿ ಲಾಸ್ಟ್ ನಮ್ಗಾರ ಹೇಳಿ ಅಟ್ಲೀಸ್ಟ್.
ಎತ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಒಂದಂತೂ ವಿಶ್ವಾಸ ಇದೆ, ಖಂಡಿತ ನಾನು ಒಂದೇ ಒಂದು ವಿಶ್ವಾಸದಲ್ಲಿ ಪಿಕ್ಚರ್ ಮಾಡಿದ್ದೀನಿ. ಏನು ಗೊತ್ತಾ, ನೀವೆಲ್ಲ ಅತಿ ಬುದ್ಧಿವಂತರು ಅಂತ. ನನಗೆ ಅವಾಗಲೇ ಪ್ರೂವ್ ಆಗಿದೆ ಏ ಪಿಕ್ಚರಲ್ಲಿ ನೀವೆಲ್ಲ ಬುದ್ಧಿವಂತರು ಅಂತ. ಸೊ ಖಂಡಿತ ಆಡಿಯನ್ಸ್ಗಳು ಯಾವತ್ತೂ ಇಲ್ಲಿರ್ತಾರೆ. ನನಗೆ ನನ್ನ ಪ್ರಕಾರ ನಾವೇನಿದ್ರು ಇಲ್ಲೇ, ಎಂಥ ಗ್ರೇಟೆಸ್ಟ್ ಟೆಕ್ನಿಷಿಯನ್ ಆದರೂ ಅವ್ನು ಕೆಳಗೇನೆ. ನೀವು ಆಡಿಯನ್ಸ್ ಯಾವತ್ತೂ ಮೇಲಿರ್ತೀರ. ಯಾಕಂದರೆ ನಿಮ್ಮನ್ನ ಗೆಲ್ಲೋದಿದೆಯಲ್ಲ, ಅದಕ್ಕೆ ಬೇರೆನೇ ಬೇಕು ಆ್ಯಕ್ಚುಲಿ. ಆ ಜಡ್ಜ್ಮೆಂಟ್ ಅಲ್ಟಿಮೇಟ್ ಜಡ್ಜ್ಮೆಂಟ್ ಅಂತ ಯಾಕೆ ಹೇಳ್ತಾರೆ ಅಂದರೆ, ಅದರಲ್ಲಿ ಒಂದು ಇನ್ನೋಸೆನ್ಸ್ ಇದೆ, ಅದರಲ್ಲಿ ಒಂದು ಪ್ಯೂರಿಟಿ ಇದೆ. ಅಭಿಮಾನಿಗಳಲ್ಲಿ ಅಭಿಮಾನಿ ದೇವರು ಅಂತ ಅದಕ್ಕೆ ಹೇಳೋದು. ಅವರು ಎಸ್ ಅಂದರೆ ಅದು ಮುಗಿದೋಯ್ತು, ಸೂಪರ್ ಡೂಪರ್ ಹಿಟ್. ಅದೇ ಥರ ಇನ್ನೊಂದು ಅವ್ರಿಗೆ ಗೊತ್ತಿಲ್ಲದೆ ಒಂದು ಫ್ರಾಗ್ರೆನ್ಸ್ ಬರುತ್ತೆ. ಅವ್ರು ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ, ಈ ಪಿಕ್ಚರ್ ನೋಡ್ತೀನಿ, ಈ ಪಿಕ್ಚರ್ ನೋಡಲ್ಲ. ಬರೀ ಒಂದು ಡಿಸೈನ್ ಬಿಟ್ಟರೆ ಸಾಕು, ಅದರಲ್ಲಿ ಡಿಸೈಡ್ ಮಾಡೋ ಲೆವೆಲ್ಗಿದ್ದಾರೆ ಜನ. ಮೊನ್ನೆ ಯಾರೋ ಹೇಳ್ತಾ ಇದ್ರು, ಈಗ ಆಡಿಯನ್ಸ್ಗಿನ್ನ ಟೆಕ್ನಿಷಿಯನ್ಸ್ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಅಂತ. ಎವ್ರಿಬಡಿ ಈಸ್ ಎ ಫಿಲಮ್ ಮೇಕರ್. ಇದನ್ನೇನೆ ನಾನೇ ಎಡಿಟಿಂಗ್ ಮಾಡ್ತೀನಿ, ಇದಕ್ಕಿಂತ ಬೆಟರ್ ಆಗಿರುತ್ತೆ. ಇದೇನು ಮ್ಯೂಸಿಕ್, ನಾನು ಇದಕ್ಕಿಂತ ಚೆನ್ನಾಗಿ, ಆ ಥರ ಎಲ್ಲ ಆಗ್ಬಿಟ್ಟಿದ್ದಾರೆ. ಈಗ ಅವ್ರಿಗಿಂತ ಬೆಟರ್ ಆಗಿ ಮಾಡ್ಬೇಕು, ಆ ಥರ ಆಗಿದೆ. ಸೊ ಆ ಪ್ರಯತ್ನದಲ್ಲಿ ಇದ್ದೀವಿ. ಎರಡನೇದಾಗಿ ಎಲ್ಲ ಪತ್ರಿಕಾ ಮಿತ್ರರಿಗೆ ನಿಮ್ಮ ಎನ್ಕರೇಜ್ಮೆಂಟ್ ಅಷ್ಟೇ ಯಾವಾಗಲೂ. ನಿಮ್ಮದು ಏನೋ ಇನ್ನೊಂಥರ ಇದ್ದದ್ದು ಆ್ಯಕ್ಚುಲಿ. ಏನಂದರೆ ಒಂದೊಂದು ಕ್ವಶನ್ ಏನು ಸರ್ ಹೆಂಗಿರುತ್ತೆ ಈ ಸತಿ, ನಮ್ಮನ್ನ ಟೆಸ್ಟ್ ಮಾಡ್ತಾನೆ ಇರ್ತೀರಾ. ನೋಡೋಣ ಈ ಸತಿ ಆ ಟೆಸ್ಟಲ್ಲಿ ನಾವು ಪಾಸ್ ಆಗ್ತೀವ ಅಂತ ಕಾನ್ಫಿಡೆನ್ಸ್ ಇದೆ. ಪ್ರಯತ್ನ ಪಟ್ಟಿದ್ದೀವಿ. ಆದಷ್ಟು ಬೇಗ ಅನೌನ್ಸ್ ಮಾಡ್ತೀವಿ. ನಿಮ್ಮ ಮುಂದೆ ಹೇಳಿ. ಗಿಮಿಕ್ ಅಂದ್ರೆ ಏನು ಅಂತ ಫಸ್ಟ್ ಎಕ್ಸ್ಪ್ಲೈನ್ ಮಾಡಿ. ಪ್ರತಿ ಸತಿ ಪುಷ್ ಮಾಡೋದು, ಒಂಥರ ಆಡಿಯನ್ಸ್ ನ ಒಂದು ಈಗರ್ನೆಸ್ ತಗೊಂಡ್ಬರೋದು. ಆಮೇಲೆ ಓಕೆ ಮತ್ತೆ ಇಲ್ಲ ಇವಾಗ ಮಾಡೋಣ, ನಾವೇನೋ ತುಂಬಾ ಮಾಡ್ತಾ ಇದೀವಿ, ಏನೋ ಪ್ರಯತ್ನ ಪಡ್ತಾ ಇದೀವಿ ಅಂತ. somewhere I feel okay, one side is delay of release. I feel it's a gimmick or some you have to explain. The other side, Upendra is fighting with technology to bring out UI anta. Is it battling with technology? Because you are telling a simple story with ellaru artha agonge simple agi helbeku anta, but when it is Upendra's direction it is complicated, but you are explaining a simple story. But this time Upendra is battling with technology. Yavag nodidru cutting edge technology li film aagta ide anta. Is that delaying your film or what is it? ಈಗ ಫಸ್ಟ್ ಹೇಳಿದೆ ಮ್ಯಾರೇಜ್ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳಿದೆ ನಾನು. ಅದು ಬ್ಯಾಟ್ಲೆ, ಅದು ಬಿಗ್ ಫೈಟ್. ಅದು ಆಕ್ಚುಲಿ ಸಿನಿಮಾ ಡೈರೆಕ್ಷನ್ ಅನ್ನೋದೇ ಅದು ಬೇರೆ ತರ ಫೈಟ್. ಅದು ಆಕ್ಚುಲಿ ಎವ್ರಿಥಿಂಗ್ ನಾನು ಹೇಳಿದ್ದು ಬರೀ ಏನೋ ಟೆಕ್ನಾಲಜಿ ಅಲ್ಲ, ಟೆಕ್ನಿಷಿಯನ್ಸ್ ಅಲ್ಲ, ಪ್ರತಿ ಒಬ್ಬರ ಜೊತೆ ಪ್ರತಿ ಒಂದು ಸ್ಟೇಜ್ ಅಲ್ಲೂ ಕೂಡ ಫೈಟ್ ಮಾಡ್ಕೊಂಡೋಗಿ ತಲುಪಿಸ್ಬೇಕು. ಅಲ್ಲಿಗೆ ಏನೂ ಮಾಡೋಕ್ಕಾಗಲ್ಲ. ಓಕೆ, ಬಟ್ ಸಮ್ವೇರ್ ವಾಟ್ ಇಸ್ ದಟ್, ಏನಕ್ಕೆ ಇಷ್ಟೊಂದು ಒಂದು ಪ್ರಯತ್ನ ಅಂದರೆ ತುಂಬಾ ಎಫರ್ಟ್ ಇದೆ, ಬಟ್ ದ ಪ್ರಾಡಕ್ಟ್ ಯು ಆರ್ ಸ್ಟಿಲ್ ಡಿಲೇಯಿಂಗ್ ದ ಪ್ರಾಡಕ್ಟ್ ಅಂದ್ರೆ ವಾಟ್ ಇಸ್ ದಟ್ ಗೋಯಿಂಗ್ ರಾಂಗ್? ನಾವು ಡಿಲೇ ಅಂತ ಯಾರು ಹೇಳಿದ್ ನಿಮ್ಗೆ? ನಾವೆಲ್ಲೂ ಹೇಳಿಲ್ಲ. ನಾವು ಹೋದ ವರ್ಷ ಬರ್ತೀವಿ ಅಂತ ಅನೌನ್ಸ್ ಮಾಡಿದ್ವಾ? ಹೋದ ವರ್ಷ ಸೌಂಡ್ ಟೀಸರ್ ಕಲರ್ ನಾವು ಓದ್ ಬರ್ತಾರೆ ನಿಮ್ಗೆ ಸೌಂಡ್ ಟೀಸರ್ ಆಗಿತ್ತು. ಬಟ್ ವೈ ಇಸ್ ಇಟ್ ಸೋ ಲಾಂಗ್? ಲೈಕ್ ನೀವೇ ಹೇಳ್ತಾ ಇದ್ರಿ ಮುಂಚೆ ಎಲ್ಲ 3 ವರ್ಷ ಲೈಕ್ ವಿ ಯೂಸ್ ಟು ಡೂ ಸೋ ಮೆನಿ ಮೂವೀಸ್ ಅಂತ. ಅದೇ ಪ್ರಯತ್ನ, ಅದೇ ಮೈಂಡ್ ಸೆಟ್ಟು, ಅದೇ ಮನ್ಸು, ಅದೇ ಸ್ಟೋರಿ, ಅದೇ ಪೆನ್ನು. ಬಟ್ ವಾಟ್ ಇಸ್ ಇಟ್ ಟೇಕಿಂಗ್ ಸೋ ಲಾಂಗ್ ಅಂತ? ಚೇಂಜ್ ಆಗಿಲ್ವ? ಏನು ಆಗಿದೆ, ನಿಮ್ಗೆ ಆಗಿದೆ, ಬಟ್ ಅಂದ್ರೆ ಏನ್ ಎಕ್ಸ್ಪ್ಲೈನ್ ಮಾಡಿ ಪೀಪಲ್ ಶುಡ್ ನೋ ವೈ ಇಟ್ ಇಸ್ ಗೆಟಿಂಗ್ ಸೋ ಮಚ್, ವೈ ಇಸ್ ಇಟ್ ಟೇಕಿಂಗ್ ಟೈಮ್ ಅಂತ. ಚೇಂಜ್ ಆಗಿರೋದೇ ಟೇಕಿಂಗ್ ಟೈಮ್. ಇಸ್ ಇಟ್ ಟೆಕ್ನಾಲಜಿ? ಎಲ್ಲವೂ ಬಿಸ್ನೆಸ್, ಟೆಕ್ನಾಲಜಿ, ಮೇಕಿಂಗು. ಇವಾಗ ನೋಡಿ ಮೊಬೈಲ್ ಇಟ್ಕೊಂಡ್ಬಿಟ್ಟೆ ಎಲ್ಲ ರೇಟ್ ಇವಾಗ ಬರ್ತಾ ಇರತ್ತಲ್ಲ ಹೊರಗಡೆ ನಾವೇನ್ ಮಾತಾಡ್ತಿದೀವಿ ಅಂತ. ಆ ಲೆವೆಲ್ ಚೇಂಜ್ ಆಗಿದೆ. ಫಸ್ಟ್ ಆದ್ರೆ ನಿಮ್ಮನ್ನು ಕೇಳ್ತಿದ್ವಿ ಸ್ವಲ್ಪ ಅದನ್ನ ಚೇಂಜ್ ಮಾಡಿ ಬರ್ದಿರೋ, ಸ್ವಲ್ಪ ಏನೋ ತಪ್ಪು ಮಾತಾಡ್ಬಿಟ್ಟಿದೀವಿ. ಈಗ ನೋಡಿ ಇಲ್ಲಿ ಲೈವ್ ಆಗ್ತಾ ಇದೆ. ನೀವು ಈ ಸ್ಪೀಡ್ ನ ಸಿನಿಮಾ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಯಾಕಂದ್ರೆ ನಾವ್ ಹಿಂಗೆ ಲೈವ್ ಅಲ್ಲಿ ಪಿಕ್ಚರ್ ಬಿಡಕ್ ಆಗಲ್ಲ. ಅಕ್ಟೋಬರ್ ಅಲ್ಲಿ ಇವಾಗ ತಾನೇ ರೇಷ್ಮಾನು ಹೇಳಿದ್ಲಲ್ಲ ಅಕ್ಟೋಬರ್ ಅಲ್ಲಿ ಬರ್ತಾ ಇದೆ ಅಂತ. ಏನ್ ಬರ್ತಾ ಇದೆ ಅಂದ್ರು? ಸಿನಿಮಾ ಬರ್ತಾ ಇದೆ. ಸಿನಿಮಾದ ಏನ್ ಬರ್ತಾ ಇದೆ ಅಂದ್ರು? ಅಕ್ಟೋಬರ್ ಅಲ್ಲಿ ರಿಲೀಸ್ ಅಂತ ಹಾಕಿದೀವಿ. ಏನ್ ರಿಲೀಸ್ ಅಂತ ಹೇಳಿದೀವ ಸರ್? ಮತ್ತೆ ಕಾಗೆ ಆಡಿಸ್ತಾ ಇದ್ದಾರೆ ಸರ್. ಓಕೆ, ಇವತ್ತು ನೀವು ಬಿಟ್ಟಿರೋ ಒಂದು ಗ್ಲಿಮ್ಸ್, ದ ಲೇಟೆಸ್ಟ್, ಇಸ್ ಇಟ್
ಒಂದು ಪುರಾಣದ ಕಲ್ಕಿನ ಅಥವಾ ಉಪೇಂದ್ರ ಕಲ್ಕಿನ ಅಥವಾ ಪ್ರಜಾಕಿಯ ಕಲ್ಕಿನ? ಕಲ್ಕಿ ಅಂತ ಫಿಕ್ಸ್ ಆಗ್ಬಿಟ್ಟಿದ್ದೀರಾ ನೀವು? ಅಂದ್ರೆ ನೋಡಿದ್ರೆ ಅನ್ಸ್ದಾಗ ನನ್ಗೆ ಅನ್ಸ್ದಾಗ ಐ ವಾಂಟೆಡ್ ಟು ಆಸ್ಕ್ ಯು, ನಿಮಗೆ ಅನ್ನಿಸ್ತಿದೆ ಅಂದ್ರು ಸೈಕಲಾಜಿಕಲ್ ಕಲ್ಕಿ. ಈಗ ಮೈಥಾಲಜಿಕಲ್ ಕಲ್ಕಿ ನೋಡಿದ್ದೀರಾ ಆಲ್ರೆಡಿ? ನೋಡಿದಿರಲ್ವಾ? ತೆಲುಗು ಬಂತಲ್ಲ, ಅದು ಮೈಥಾಲಜಿಕಲ್ ಕಲ್ಕಿ. ಇದು ಲಾಜಿಕಲ್ ಸೈಕಲಾಜಿಕಲ್ ಕಲ್ಕಿ. ನಿಮ್ ಮನ್ಸೊಳಗಿದೆ ಅಂದ್ರೆ ಇದೆ ಅಂತಾನೆ 100% ಅದು. ಸೈಕಲಾಜಿಕಲಿ ಇಟ್ ಇಸ್ ವರ್ಕಿಂಗ್. ರಿಲೀಸ್ ಡೇಟ್ ವರ್ಕ್ ಆಗ್ತಾ ಇದೆ. ಇಲ್ಲಿ ನೋಡಿ, ಇಲ್ಲ ಆಗ್ತಾ ಇದೆ. ನೆಕ್ಸ್ಟ್ ವೀಕ್ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ವಲ್ಲ. ಅನೌನ್ಸ್ ಆಗಿದೆ ಸರ್, ಬಗೀರಾ ಮತ್ತೆ ಮಾರ್ಟಿನ್ 11 ಮತ್ತೆ 30 ಸೊ ಅಕ್ಟೋಬರ್ ಮಧ್ಯ ಡೇಟಲ್ಲಿ ಏನಾದ್ರು ಬರ್ಬೋದಾ ಇವತ್ತೇ ಅಥವಾ ಸೆಪ್ಟೆಂಬರ್ ಹೋಗ್ಬೋದು? ಆಮೇಲೆ ಇನ್ನೊಂದು ನಾನು ಇವ್ರ ಬಗ್ಗೆ ಹೇಳ್ತೀನಿ. ಶ್ರೀಕಾಂತ್ ಸೆಪ್ಟೆಂಬರ್ ಈಗ ಅಲ್ಲ, ಶ್ರೀಕಾಂತ್ ಯಾವ ತರ ಗೊತ್ತಾ, ಎಲ್ಲರಿಗೂ ಮಂಚಿವಾಡಿ ಇವರು. ಅವ್ರು ಯಾರು ಆದ್ರೆ ಅವ್ರ ಹತ್ರ ಮಾತಾಡ್ತಾರೆ, ನೀವು ಬರ್ತೀರಾ ನಾವು ಬರೋಣ ಅಂತ. ಇವ್ರನ್ನ ಫಸ್ಟ್ ಕೇಳ್ತಾರೆ, ಸರ್ ನಾವು ಬಂದ್ಬಿಡ್ತೀವಿ ಆಮೇಲೆ ಬನ್ನಿ, ಹೌದಾ ಅಂತ. ಸೊ ಇವ್ರದೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಆಮೇಲೆ ಅದು ತಪ್ಪು ಅಲ್ಲ, ಯಾಕಂದ್ರೆ ದೊಡ್ಡ ದೊಡ್ಡ ಪಿಕ್ಚರ್ಗಳು ಬರ್ಬೇಕಾದ್ರೆ ಒಂದು ಗ್ಯಾಪ್ ಇದ್ರೆ ಒಳ್ಳೇದು. ನೋಡೋಣ, ಇವ್ರು ಅವ್ರಿಗೆ ಗ್ಯಾಪ್ ಕೊಡಿಸ್ತಾರ, ಅವ್ರು ಇವ್ರಿಗೆ ಗ್ಯಾಪ್ ಕೊಡಿಸ್ತಾರ, ಸದ್ಯದಲ್ಲೇ ತೀರ್ಮಾನ ಆಗುತ್ತೆ. ಓಕೆ, ಒಂದು ನನ್ನ ಲಾಸ್ಟ್ ಕ್ವಶನ್ ನನ್ನ ಕಡೆಯಿಂದ ಸರ್. ಉಪೇಂದ್ರ ವಾಸ್ ಐ, ಉಪ್ಪಿ 2 ವಾಸ್ ಯು, and UI is you and I. So any Uppi's multiverse again here. Part 3 ತರ ಇದೆ ನಮಗೆ, ಅದು ಕೇಳ್ತಾ ಇದ್ದೀನಿ. ಈಗ ತಾನೇ ಕಲ್ಕಿನ ಮೈಥಾಲಜಿಕಲ್ so many perception about your movie sir ಅಷ್ಟೇ. ತುಂಬಾ ಖುಷಿ ಆಗ್ತಿದೆ, ಇಷ್ಟೊಂದು ಇದೆ ಅಂದ್ರೆ. ಅಂದ್ರೆ ನಿಮ್ಮ ಥ್ಯಾಂಕ್ ಯು. ಇಲ್ಲ ಖಂಡಿತ ಇದಕ್ಕಿಂತ ಜಾಸ್ತಿ ಇರುತ್ತೆ. ನಿಮ್ ಕೆಪಾಸಿಟಿ ಬಿಟ್ಟಿದ್ದು ಎಷ್ಟು ಡಿಕೋಡ್ ಮಾಡ್ತೀರಾ ನೋಡ್ತೀನಿ. ನಾನು ನಿಮ್ಮನ್ನ ಪಿಕ್ಚರ್ ತೋರಿಸಿದ್ರು ನಿಮ್ಮನ್ನ ನಾನು ಇಂಟರ್ವ್ಯೂ ಮಾಡ್ತೀನಿ. I'll be happy to sir answer your question. ಖಂಡಿತ. ಇನ್ಯಾರು ಸರ್, ಈ ಮೂವಿಯಿಂದ ಆಸ್ ಎ ಟೆಕ್ನಿಷಿಯನ್ ಹೆಂಗೆ ಅಪ್ಗ್ರೇಡ್ ಆಗಕ್ಕೆ ಸಾಧ್ಯ ಆಯಿತು? ಯಾವ ವಿಷಯಗಳಲ್ಲಿ ಅಂದ್ರೆ VR CG ಡಬಲ್ ಬರ್ಸಿರೋದು, ಈ ವಿಷಯಗಳಲ್ಲಿ, ಮತ್ತೆ VFX ಶಾರ್ಟ್ಸ್ 1400+ ನನ್ನ ರಿಯಲ್ ಸ್ಟಾರ್ ಅಂತಾರಲ್ಲ, ಇವ್ರು ಅನ್ರಿಯಲ್ ಟೆಕ್ನಾಲಜಿ ನಂಗೆ ತೋರಿಸ್ತಾ ಇದ್ದಾರೆ ಇವಾಗ. ಈಗ ಅನ್ರಿಯಲ್ ರಿಯಾಲಿಟಿ ತರಬೇಕು ಇವಾಗ. ಆ ತರ ಆಗಿದೆ ಇವಾಗ ನಿಜವಾಗ್ಲೂ. ಅದೆಲ್ಲ ನಿಮ್ಗೆ ಅದು ತುಂಬಾ ದೊಡ್ಡ ವಿಷಯ, ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಕೂತ್ರೆ. ಅನ್ರಿಯಲ್ ಟೆಕ್ನಾಲಜಿ ಏನು, 3D ಅಸೆಟ್ಸ್ ಅಂದ್ರೆ ಏನು, ಇದು ನಮ್ಗೆ ಹೊಸ ಅನುಭವ ಆಕ್ಚುಲಿ. ಇವ್ರು ನಮ್ಗೆ, ಯಾಕಂದ್ರೆ ಅವರು ಎಲ್ಲಿ ಓದಿರೋದು ನೀವು? ವ್ಯಾಂಕೋವರ್ ಅಲ್ಲಿ ಹೇಳಿ ಗುರು, ವ್ಯಾಂಕೋವರ್ ಫಿಲ್ಮ್ ಸ್ಕೂಲ್. ಹಾ, ಸೊ ಅಲ್ಲಿಂದ ಟೆಕ್ನಾಲಜಿ ಎಲ್ಲ ಇಲ್ಲಿ ಇವಾಗ ತರ್ತಾ ಇದ್ದಾರೆ ಇವರು. ಒಂದು ಸ್ಟಾರ್ಟ್ ಮಾಡ್ಬಿಡಿ ದಯವಿಟ್ಟು. ನೆಕ್ಸ್ಟ್ ಬರೀ ರೂಮಲ್ಲಿ ಕೂತ್ಕೊಂಡು ಅವ್ರ ಜೊತೆ ಒಂದು ಸಿನಿಮಾ ಮಾಡ್ಕೊಡ್ತೀನಿ ನಿಮ್ಗೆ. ಶೂಟಿಂಗೇ ಇರಲ್ಲ, ಒಂದು 10% ಶೂಟಿಂಗ್ ಇವಾಗಲೇ ಫಿಕ್ಸ್. ಬರೀ ರೂಮಲ್ಲೇ ಫಿಲಮ್, ನಾನು ಅವ್ರು ಇದ್ರೆ ಸಾಕು. ಎಲ್ಲ ಅಲ್ಲೇ ಇವ್ರು ಸ್ಕ್ಯಾನ್ ಮಾಡ್ಕೊಂಡ್ಬಿಟ್ಟಿದೀವಿ ಆಲ್ರೆಡಿ. ಅದು ಟೆಕ್ನಾಲಜಿನೇ. ಅದು ಟೈಮ್ ಇಲ್ಲ, ಇನ್ನು ಅದಕ್ಕೆ ಬೇರೆ ಇನ್ನೊಂದು 6 ತಿಂಗಳಾಗಲ್ಲ. ಅದು ಟ್ರೈ ಮಾಡಿದ್ವಿ. ಭೂತ ಕನ್ನಡಿ ಭವಿಷ್ಯದಲ್ಲಿ, ನೀವೆಲ್ಲ ಭವಿಷ್ಯದಲ್ಲಿ ವರ್ತಮಾನದಲ್ಲಿ ನಿಮ್ಮ ಹತ್ರನೇ ಇರುತ್ತೆ. ಅದನ್ನ ನೀವು ಫಿಕ್ಸ್ ಮಾಡ್ಕೊಂಡು ನೋಡ್ಬೇಕು ಅಷ್ಟೇ ಪಿಕ್ಚರ್ನ. ಹೇಳಿದ್ರಲ್ಲ, ಬಾಡಿ ಸ್ಕ್ಯಾನ್ ಮಾಡಿರೋದು ಇಲ್ಲಿದ್ದಾರೆ, ಹೇಳಿ. 3D ಸ್ಕ್ಯಾನ್ ಮಾಡಿದ್ದೀವಿ ಸರ್ದು. ಸೊ ಕೆಲವು ಶಾರ್ಟ್ಸಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಸಾರಿ, ಉಪ್ಪಿ ಸರ್ನ 3D ಸ್ಕ್ಯಾನ್ ಮಾಡಿದ್ದೀವಿ. One of the first Kannada superstars to be scanned with more than 250+ cameras, and we're using that CG double or Uppi sir in various stunt sequences of the film. Sir, 3D scan ಮಾಡಿದಾಗ ಇಲ್ಲಿವರೆಗೂ ಯಾರ್ಯಾರು ಮಾಡಿದ್ರು ಗೊತ್ತಿಲ್ಲ ನನಗೆ. ಇವ್ರದ್ದು ಏನಾದರೂ ಒಂದು ಡಿಫ್ರೆಂಟ್ ಏನಾದರೂ scanning it's on the surface level. Inside Uppi sir's vision, nobody can scan that. Uppi sir, please sir. ಡೈರೆಕ್ಟರ್ಸ್ ಅಲ್ಲಿ ಕಿಂಗ್ ಆಫ್ ಡೈರೆಕ್ಟರ್ಸ್ ಸರ್. 20 ವರ್ಷದ ಹಿಂದೂ ಸಿನಿಮಾ ಡೈರೆಕ್ಟ್ ಮಾಡಿದ್ದೀರಾ, ಈಗಲೂ ಡೈರೆಕ್ಟ್ ಮಾಡಿದ್ದೀರಾ. ಸೊ ಯಾಕೆ ಅಂದ್ರೆ ಅದು ಸ್ಪೆಸಿಫಿಕ್ ಆಗಿ ಆ ಡಿಲೇ ಅನ್ನೋ ಪದ ಯಾಕೆ ಬರ್ತಾ ಇದೆ? ಪ್ರತಿಯೊಂದು ಮೂವಿನೂ ಹಾಗೆ ಆಗ್ತದೆ, ಹೊಸಬರು ಮಾಡಲಿ ಅಥವಾ ಹಳಬರು ಮಾಡಲಿ. ಇವತ್ತು ಥಿಯೇಟರ್ಸ್ ಎಲ್ಲ ಖಾಲಿ ಇರುತ್ತೆ, ನಿಮ್ಮ ಸಿನಿಮಾಕ್ಕಾಗಿ ಕಾಯ್ತಾ ಇರ್ತಾರೆ, ಕೆಲವು ಗ್ಯಾಪ್ಸ್ ಇರುತ್ತೆ. ನಿಮ್ಮ ಪರ್ಸೆಪ್ಷನ್ ಮತ್ತೆ ಇವತ್ತಿನ ಮೇಕಿಂಗ್ ಪರ್ಸೆಪ್ಷನ್ ನೀವು ಏನು? ಅಲ್ಲ, ಅದೇ
ಅದೇ ಇಷ್ಟೊತ್ತರೆಗೂ ಮಾತಾಡಿದ್ ನಾವು. ಯಾಕಂದ್ರೆ ಬಿಕಾಸ್ ಯಾರು ಸುಮ್ಮನೆ ಡಿಲೇ ಮಾಡಲ್ಲ ಆ್ಯಕ್ಚುಲಿ. ಏನು ಹೇಳಿ, ಏನೋ ರೀಸನ್ ಇದ್ದೇ ಮಾಡ್ತಾರೆ. ಅದರಲ್ಲಿ ಇವ್ರು ಒಪ್ತಾರೆ ಡಿಲೇ ಮಾಡಿದ್ರೆ, ತಲೆ ಮೇಲೆ ಕೂತಿರ್ತಾರೆ ಇವರು ಯಾವಾಗ ಯಾವಾಗ ಅಂತ. ಬಟ್ ಇವ್ರು ಕನ್ವಿನ್ಸ್ ಮಾಡಿ ಹೇಳಿ ಇಲ್ಲ ಇವ್ರು ಹೇಳಲ್ಲ. ಪಿಕ್ಚರ್ ಆಗೋದಕ್ಕೋಸ್ಕರ ಡಿಲೇ ಆಗ್ತಾ ಇದ್ದಾರೆ. ನೋಡಿದ್ರ ಇನ್ನು ದೊಡ್ಡದಾಗಿ ಮಾಡ್ಬೇಕು ಅನ್ನೋ ಆಸೆ. ಅವ್ರಿಗೆ ನಾವು ಕಾಂಪಿಟೇಷನ್ ಆಗ್ಬೇಕಲ್ಲ, ಅವ್ರಿಗಿನ್ನ ಬೆಟ್ರಾಗಿ ಕೊಡ್ಬೇಕನ್ನೋ ಒಂದೇ ಉದ್ದೇಶಕ್ಕೋಸ್ಕರ ಮಾತ್ರ ನಾನು ಹೇಳ್ಬೇಕು. ಕನ್ನಡ ಸಿನಿಮಾ ನಾವು ಪ್ರಪಂಚಕ್ಕೆ ತಗೊಂಡು ಹೋಗ್ಬೇಕು ಅನ್ಬಿಟ್ಟು. ಅಲ್ಲ, ಹಿಂದಿ ಪ್ಲಸ್ ಪ್ರಪಂಚಕ್ಕೆ ತಗೊಂಡು ಆಚರಣೆ ಹೇಳ್ತಾರೆ ಸರ್. ಏನೇ ಕ್ವಶನ್ ಕೇಳೋದು ತಿರ್ಗಾ ಮುರುಗಾ ಮಾಡಿ ನಮಗೆ ಬಿಡ್ತೀರ ಬಾಣ. ನಾವು ಈ ಕ್ವಶನ್ ಆಗಲೂ ಟ್ರೈ ಮಾಡ್ತೀವಿ, ಏನು ಕೇಳಿ ಅಂತ. ಆದ್ರೂ ಈಗ ನಮ್ಮ ಬ್ರದರ್ ಕೇಳಿದ ಕ್ವಶನ್ ಕಂಟಿನ್ಯೂಷನ್ ಸರ್. ಅಗೇನು ಒಂದು ಪ್ಯಾನ್ ಇಂಡಿಯಾ ಅಂತ ಮೂವಿ ಸ್ಟಾರ್ಟ್ ಮಾಡ್ಕೊತೀರಾ, ಅದಕ್ಕೆ ಡೇಟ್ ಅನೌನ್ಸ್ ಮಾಡೋದಕ್ಕೆ ಒಂದು 6 ತಿಂಗಳು ವರ್ಷ, ಅದೊಂದು ಪೋಸ್ಟರ್ ಬಿಡೋದಕ್ಕೆ 6 ತಿಂಗಳು 1 ವರ್ಷ, ಮತ್ತು ಅದ್ರದ್ದೇನೋ ಒಂದಷ್ಟು ಟೈಮ್ ತಗೊಳುತ್ತೆ ಟೆಕ್ನಾಲಜಿ ವೈಸ್ ಆಗಿ. ಬಟ್ ಇದರಿಂದ ಫ್ಯಾನ್ಸ್ ಕೂಡ ಥಿಯೇಟ್ರಿಗೆ ಬರ್ತಾ ಇಲ್ಲ. ನಿಮ್ಮ ಒಂದು ಸಿನಿಮಾ ಸೂಪರ್ ಸ್ಟಾರ್ ಸಿನಿಮಾ ಲೇಟ್ ಆಗೋದ್ರಿಂದ ಥಿಯೇಟ್ರಿಗೆ ಬರುವಂಥ ಜನಸಂಖ್ಯೆ ಕಡಿಮೆ ಆಗುತ್ತೆ. ಆಮೇಲೆ ಇವತ್ತಿನ ಬೆಂಗಳೂರು ಅಥವಾ ಬೇರೆ ಕಡೆ ಜಿಲ್ಲೆಗಳಲ್ಲಿ ಸಾಕಷ್ಟು ಥಿಯೇಟ್ರನ್ನ ಕ್ಲೋಸ್ ಮಾಡ್ತಾ ಇದ್ದಾರೆ. ಅದರಲ್ಲಿ ನಿಮ್ಮ ಒಂದು ಪಾತ್ರ ಕೂಡ ಇರುತ್ತೆ. ಅಂದರೆ ಸಿನಿಮಾ ಬರ್ತಾ ಇದ್ರೆ ಥಿಯೇಟ್ರಲ್ಲಿ ಕೆಲಸ ಮಾಡುವಂಥ ಟೆಕ್ನಿಷಿಯನ್ಸು, ಥಿಯೇಟ್ರಲ್ಲಿ ಪಾರ್ಕಿಂಗ್ ಅವರು ಕೂಡ ಬದುಕ್ತಾರೆ. ನಿಮ್ಮ ಈ ಒಂದು ತುಂಬ ಲಾಂಗ್ ಟೈಮ್ ತಗೊಳ್ಳೋದ್ರಿಂದ ಸಿನಿಮಾ ರಿಲೀಸ್ ಮಾಡೋದಕ್ಕೆ ಏನೋ ಬೇರೆ ಕಾರಣಗಳಿಂದ ಸೊ ಇದು ತುಂಬ ಲಾಸ್ ಆಗುತ್ತಲ್ಲ ಸರ್ ನಿಮ್ಮ ಕಡೆಯಿಂದ? ನೆಕ್ಸ್ಟ್ ಟೈಮ್ ಅಥವಾ ಮುಂದಿನ ದಿನಗಳಲ್ಲಿ ವರ್ಷಕ್ಕೆ 1 ಸಿನಿಮಾ, ಅಟ್ಲೀಸ್ಟ್ ವರ್ಷಕ್ಕೆ 2 ಸಿನಿಮಾ ಈ ಥರ ಮಾಡೋ ಪ್ಲಾನ್ಸ್? ಇಲ್ಲ, ಖಂಡಿತ ಆ ಥರ. ಈಗ ಇಲ್ಲೇ ಪ್ರೊಡ್ಯೂಸರ್ ಎಲ್ಲ ಇದ್ದಾರೆ, ಆಫರ್ ಕೊಡ್ತಾ ಇದ್ದೀನಿ. ಖಂಡಿತ ಈ ಸಿನಿಮಾ ಮುಗಿತಿದ್ದಂಗೆ ವರ್ಷಕ್ಕೆ 2 ಸಿನಿಮಾ ಮಾಡಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ನೋಡೋಣ. ಹೌದು, ನೀವು ಪ್ರೊಡ್ಯೂಸರ್ ಆಗಿ ಬರಬೇಕು. ನೀವು ಮಾತ್ರ ಮಾತಾಡ್ತಾ ಇಲ್ಲ, ಎಲ್ಲ ದುಡ್ಡು ಇಟ್ಕೊಂಡು ಮನೇಲಿ ಕೂತಿದ್ದೀರಿ. ಬಂದಿರೋ ಯಂಗ್ಸ್ಟರ್ಗಳು ಹೊಸ ಟೆಕ್ನಾಲಜಿ ಬೇಕು ಅಂತ ಇದೆ, ಅದಕ್ಕೋಸ್ಕರ ಡಿಲೇ. ಅಷ್ಟು ಮಾತ್ರ ಲೇಟೆಸ್ಟ್ ನಮ್ಮ ತಂದು ಬರ್ತಾನೆ ಇನ್ನೊಂದು ಸಾಫ್ಟ್ವೇರ್ ಬಂದ್ಬಿಟ್ಟಿದೆ. ಏನ್ ಸ್ಕ್ರಿಪ್ಟ್ ಮಾಡಿ ಥಾಟ್ ಪ್ರೋಸೆಸ್, ಮೇಕಿಂಗ್ ಥಾಟ್ ಪ್ರೋಸೆಸ್ ಅಥವಾ ಸಿನಿಮಾ ಥಾಟ್ ಇದ್ರ ಟೋಟಲ್ ಇದ್ರ ಬಗ್ಗೆ ಅದನ್ನ ಹೇಳ್ಬಾರ್ದಮ್ಮ, ನೋಡ್ಬೇಕು. ಇಲ್ಲ, ಯಾಕಂದ್ರೆ ನೋಡಿ ನೀವು ತಿಳ್ಕೊಬೇಕು ಆಕ್ಚುಲಿ. ಯಾಕಂದ್ರೆ ಈ ಥಾಟ್ ಇರೋದೇ ನಿಮ್ ಥಾಟ್ ನ ಪ್ರವೋಕ್ ಮಾಡಕ್ಕೋಸ್ಕರ ಮಾಡಿರೋ ಸಿನಿಮಾ. ಇಟ್ ಇಸ್ ಎ ಥಾಟ್ ಪ್ರವೋಕಿಂಗ್. ಈಗ ಒಂದೇ ಒಂದು ಹೇಳಕ್ ಇಷ್ಟಪಡ್ತೀನಿ. ನಾನು ತುಂಬಾ ಇಂಟರ್ವ್ಯೂ ಹೇಳಿದೆ, ನನಗೆ ಯಾವಾಗ ಹೇಳ್ತಾರೆ ಹುಳ ಬಿಡ್ತಾರೆ ಅಂತ. ಈ ಒಂದು ಪಿಕ್ಚರ್ ಹುಳ ತೆಗಿಯೋದಕ್ಕೋಸ್ಕರ ಮಾಡಿರೋ ಪಿಕ್ಚರ್. ಮತ್ತೆ ಹುಳ ಬಿಟ್ಟವಲ್ಲ ಸರ್, ನಿಮ್ ತಲೆಯಲ್ಲಿ ಹುಳ ಇದೆ, ಅದನ್ನ ತೆಕ್ಕೊಂಬಿಡಿ ಅಂತ ಬೊಂಬಡಾಗಿರ್ತೀರ. ಕರೆಕ್ಟಾಗಿ ಅರ್ಥ ಆಗ್ಬಿಟ್ರೆ ಹುಳ ಎಲ್ಲ ತೆಕ್ಕೊಂಡು ಖುಷಿಯಾಗಿರ್ತೀರ. ಬಟ್ ಅದು ಬಹಳ ಕಷ್ಟ ಹುಳ ತೆಗಿಯೋದು. ನೋಡಿ, ಆಲ್ರೆಡಿ ಯೋಚನೆ ಮಾಡ್ತಾ ಇದೀರ. ಸರ್, ಇದೇ ಸಿನಿಮಾ ಸರ್ ಬಜೆಟ್ ಅಲ್ಲಿ ಇದೇ ಜಾಸ್ತಿ ಆಗಿರೋ ಬಜೆಟ್ ಅನ್ನೋದು ಇದೇ ಸಿನಿಮಾ. ಹೌದೌದು ಇದೆ. ಅದಕ್ಕೆ ನಾನು ಅವ್ರಿಗೆ ಹೇಳ್ತೀನಿ, ಅವ್ರು ಆಮೇಲೆ ಹೇಳ್ತಾರೆ ಅನ್ಸುತ್ತೆ. ಹೇಳ್ತೀರಾ ಸರ್? ರಿಲೀಸ್ಗೆ ಅಷ್ಟೇ ಕೇಳಿದಂಗೆಲ್ಲ ರಿಲೀಸ್ ಅಂದ್ಬಿಟ್ಟು ನನಗೆ ಇನ್ನೂ ಟೋಟಲ್ ಹಾಕೇನಿ. ಯಾಕಂದ್ರೆ ಇನ್ನೂ ಮುಗಿದಿಲ್ಲಲ್ಲ ಅದಕ್ಕೆ. ಏನು ಇವಾಗ ಸ್ಟಾರ್ಟ್ ಆಗಿರೋದು, ಅದನ್ನ ರಿಲೀಸ್ ದಿನ ಸಕ್ಸಸ್ ಮೀಟಲ್ಲಿ ಹೇಳೋಣ. ಇದೆಲ್ಲ ಮಾತಾಡಬಾರ್ದು, ಮಾತಾಡೋಣ. ಸಪೋರ್ಟಿವ್ ಆಗಿದೆ. ತಗೋ. ಇಲ್ಲ, ವೆರಿ ಗುಡ್ ಕ್ವಶನ್ ಅದು. ವೆರಿ ಗುಡ್. ಟೆಕ್ನಾಲಜಿ ಸಪೋರ್ಟ್ ಮಾಡ್ತಾರೆ, ಅದನ್ನ ಯೂಸ್ ಮಾಡ್ತಾರೆ. Have you learned from the technology how art has given a different dimension in UI because of technology? ಆ್ಯಕ್ಚುಲಿ ಇವಾಗ ನಾನು ಕೆಲವೊಂದು ರಿಸರ್ಚ್ ಮಾಡಬೇಕಾಗುತ್ತೆ, ಟೆಕ್ಸ್ಟ್ ನೋಡ್ತಾ ಇದ್ದೆ. ಈಗ ವಿಜುವಲ್ಸ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಲ್ಲ, ನಾನು ಅದೇ ಹೇಳೋದು. ಅಲ್ಲ, ನೀವು ಕೇಳೋ ಕ್ವಶನ್ ಸಿಗಿದೆ ಪ್ರೆಸ್ ಅವ್ರ ತರ ಕೇಳ್ತಿಲ್ಲಮ್ಮ. ಒಬ್ಬ ದೊಡ್ಡ ನುರಿತ ಡೈರೆಕ್ಟರ್ ತರ ಕೇಳ್ತಿದ್ದೀರಾ. ನೀವು ಆಲ್ಮೋಸ್ಟ್ ಸಿನಿಮಾ ಮಾಡಿದೀರಾ ಅನ್ಸತ್. ನೀವಿಲ್ಲ ಇದೆಲ್ಲ ನೀವು ಕ್ವಶನ್ ಕೇಳ್ತಿರ್ಲಿಲ್ಲ. ಹಂಗಲ್ಲ, ನೀವು ಆರ್ಟ್ ಡಿಪಾರ್ಟ್ಮೆಂಟ್
ಎನ್ವೈರನ್ಮೆಂಟ್ಗೂ ಈಗಿರೋ ಟೆಕ್ನಾಲಜಿಗೂ ಸಂಬಂಧ ಕಲ್ಪಿಸಿ ಹೇಳ್ತಾ ಇದ್ದೀರಾ ಅಂದ್ರೆ ನಾವು ಅದನ್ನು ತುಂಬಾ ಡಿಸ್ಕಸ್ ಮಾಡಿದೀವಿ, ನಾವು ಶಿವ ಅವರೆಲ್ಲ. ನೀವು ಪಟ್ಟಂತ ಆ ಥರ ಕ್ವಶನ್ ಕೇಳ್ತೀರಾ ಅಂದ್ರೆ ನೀವು ಯು ಆರ್ ಇಂಟು ಡಿಸೈನಿಂಗ್ ಅಂದ ಇದು ನೀವು ರೈಟರ್ ಅಲ್ಲ ನೀವು. ಎಷ್ಟೇ ಯಾರೇ ಪ್ರಯತ್ನ ಪಟ್ಟರು ನೀವೊಂದು ನಿಮ್ ಸ್ಟೋರಿನ ಒನ್ ಡೈರೆಕ್ಟರ್ ಲೆವೆಲ್ ಲೆಟ್ ದ ಸ್ಟೋರಿ ಟಿಲ್ ದ ಸಿಲ್ವರ್ ಸ್ಕ್ರೀನ್. ಅಂದ್ರೆ ಏನೇ ಮಾಡಿದ್ರು ಸ್ಟೋರಿ ಲೀಕ್ ಆಗಲ್ಲ ನೀವು. ಅಲ್ಲ ಲೀಕ್ ಆದ್ರೂ ನಿಮ್ಗೆ ಹೇಳಕ್ಕಾಗಲ್ಲ. ಅಲ್ಲ ಆ ಪ್ರಯತ್ನದಲ್ಲಿ ನಾವು ಏನಿರ್ಬೋದು ಸ್ಟೋರಿ ಎಲ್ಲಾ ರೀತಿನೂ ಈ ಕಮ್ಮಕ್ರ ಅಂದ್ರೆ ನಿಮ್ಗೆ ವಾಪಸ್ ನಿಮ್ಗೆ ಕೇಳಿದ ಕ್ವಶನ್ಸ್ ನೀವೇ ನಮ್ಗೆ ವಾಪಸ್ ಹೇಳ್ತೀರಾ, ನೀವು ನೋಡಿ ಸಿಲ್ವರ್ ಸ್ಕ್ರೀನ್ ಅಲ್ಲಿ. ಬಟ್ ಇವತ್ತರೆಗೂ ಆ ಸ್ಟೋರಿ ಕ್ರ್ಯಾಕ್ ಮಾಡಕ್ಕೆ ಇಟ್ಸ್ ಅ ಚಾಲೆಂಜ್ ಫಾರ್ ಅಸ್ ಆಲ್ಸೋ ಟು ಆಸ್ಕ್ ದಿ ಕ್ವಶನ್ಸ್. ದಟ್ಸ್ ವೈ ಸೋ ಮೆನಿ ಕ್ವಶನ್ಸ್. ನಾವು ಅವ್ರಿಗೆ ಆನ್ಸರ್ ಮಾಡೋಕೆ ಚಾಲೆಂಜ್ ಆಗೋಯ್ತೀವ ನಿಮ್ಮ ಕ್ವಶನ್ಗೆ. ಏನ್ ಗುರುವೆ ಅಲ್ವಾ? ಸಿನಿಮಾ ಇನ್ನೇನು ರಿಲೀಸ್ ಆಗ್ತದೆ ಬರ್ತದ? ನಮ್ಗೆ ಇನ್ನೂ ಕ್ಲಾರಿಟಿ ಕೊಟ್ಟಿಲ್ಲ ನೀವು. ಯಾಕಂದ್ರೆ ನಿಮ್ಮ ಟೀಮ್ನವರಾಗಲಿ ಅಭಿಮಾನಿಗಳು ಹೇಳ್ತಾ ಇರೋದು ಸಿನಿಮಾ ಅಂತ. ಸಿನಿಮಾದ ಟೈಟ್ಲ್ ಇವತ್ತವರೆಗೂ ನಿಮ್ಮ ಬಾಯಿಲಿ ಏನು ಅಂತ ನೀವು ರಿವೀಲ್ ಮಾಡಿ. ಈಗ ನಿಮ್ಮ ಬಾಯಲ್ಲಿ ಏನ್ ಬಂದಿತ್ತು? ನಮ್ಮ ಒಬ್ಬ ಡೈರೆಕ್ಟರ್ ಆಗಿ ಸಿನಿಮಾ ಏನ್ ಹೆಸರು ಕೊಡ್ತೀರಾ? ಒಂದು ಸಿನಿಮಾದಲ್ಲಿ ಇರ್ತೀರಾ, ಆ ಸಿನಿಮಾ ಏನ್ ಟೈಟ್ಲ್ ಕೊಡ್ತೀರಾ? ಏನ್ ಜಗಳ ಆಡ್ತಾ ಇದೀರಿ ನೀವು? ನಮ್ದ್ರಿ ಅದು, ನೀವೇನ್ ಹೇಳ್ತೀರಿ? ಕನಕ್ಪುರ. ಓ ಕನಕ್ಪುರ. ಟಿವಿ ರೈಟ್ಸು ಈಗ ಆಲ್ರೆಡಿ ಹೋಗಿರೋದು, ಈಗ ಯಾವುದು ಟಿವಿ ರೈಟ್ ಹೋಗ್ತಿಲ್ಲ ಅನ್ನೋ ಒಂದು ಮಾತಿದೆ. ನಿಮ್ಮ ಸಿನಿಮಾ ಸೇಲ್ ಆಗಿರುವಂಥದ್ದು ಕಂಗ್ರ್ಯಾಚುಲೇಷನ್. ಮತ್ತೆ ನೆಟ್ಫ್ಲಿಕ್ಸ್ ಮತ್ತೆ ಅಮೆಜಾನಿಂದ ಏನೋ ತುಂಬಾ ಬೇಡಿಕೆ ಬರ್ತಿದೆ ಅಂತ ಕೇಳಿ, ಹೌದಾ? ನಮ್ಗಿಂತ ಫಸ್ಟ್ ನಿಮ್ಗೆ ಗೊತ್ತಾಗಿತ್ತಮ್ಮ ಎಲ್ಲ. ಇಲ್ಲ ಖಂಡಿತ ಆತರ ಇಲ್ಲ, ಇದ್ದೇ ಇರುತ್ತೆ. ಆಕ್ಚುಲಿ ಏನೇ ನೋಡಿ ಅಪ್ ಅಂಡ್ ಡೌನ್ಸ್ ಅನ್ನೋದು ಎಲ್ಲ ಬಿಸ್ನೆಸ್ ಅಲ್ಲೂ ಇರುತ್ತೆ. ಅದು ಪ್ರೂವ್ ಆಗ್ತಾನೆ ಇದೆ ಅವತ್ತಿಂದನೂ ಕೂಡ. ನಾನು ಒಬ್ರು ದೊಡ್ಡ ವ್ಯಕ್ತಿ ಇದ್ರು, ಅವ್ರು ಯಾವಾಗ ಸಿಕ್ಕಿದ್ರು ಕೂಡ ಸಾಕಾಗೋಗಿದೆ ಉಪೇಂದ್ರ ಇಂಡಸ್ಟ್ರಿ, ನನಗೆ ಇದೇ ಲಾಸ್ಟ್ ಸಿನಿಮಾ ಅನ್ನೋದು. ಇನ್ನೊಂದು 10 ವರ್ಷ ಬಿಟ್ಟರೆ ಇನ್ನೊಂದು ಸಿನಿಮಾ ಮಾಡ್ತಾ ಇರೋರು. ಸಾಕಾಗೋಗಿದೆ ಸರ್, ಇದನ್ನೇ 10 ವರ್ಷದಿಂದ ಹೇಳ್ತಾ ಇದ್ದೀರಾ, ಸಿನಿಮಾ ಅಂತೂ ಬಿಟ್ಟಿಲ್ಲ ನೀವು ಅಂತ. ಸೊ ಆ ಥರ ಇದು ಅವಾಗಿಂದಲೂ ಕೇಳ್ತಾನೆ ಇದ್ದೀವಿ. ಅಪ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ. ಕನ್ನಡ ಸಿನಿಮಾಗಳು ಓಡಲ್ಲ ಅನ್ನೋದು, ಬ್ಲಾಕ್ ಬಸ್ಟರ್ ಆಗ್ತಾನೆ ಇರುತ್ತೆ. ನೀವು ಇದೇ ತರ ಕೂತಾ ಇರ್ತೀರಾ. ಇವ್ರು ಕೇಳಿ, ಇವರು ನಿಮ್ಗೆ ಎಷ್ಟು ನೋಡಿದ್ದೀರಾ ಗುರುವೆ ನೀವು? 30 ವರ್ಷದಿಂದ ಏನು ಹೇಳ್ತೀರೋ ಅದನ್ನೇ ನಾವು ಮಾಡ್ತೇವೆ ಅಲ್ವಾ? ಅದಕ್ಕೆ ನೋಡಿ ನಿಧಾನವಾಗಿ ಕೂತಿದ್ದೀರಾ ನೀವು. ಸೊ ನೀವು ಇವಾಗ ಯಂಗ್ಸ್ಟರ್ಸ್ ಎಕ್ಸೈಟ್ಮೆಂಟ್ ಇದೆ, ಏನಾಗ್ತಿದೆ, ಏನ್ ಇದಾಗ್ತಿದೆ ಅಂತ. ಇದು ಹಿಂಗೆ ಇರುತ್ತೆ, ಚೆನ್ನಾಗಿ ಆಗ್ತಾನೆ ಇರುತ್ತೆ. ಏನ್ ಹೇಳಿ, ಅಪ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ. ಸೊ ನಮ್ಮ ಪ್ರಯತ್ನ ನಾವು ಮ್ಯಾಕ್ಸಿಮಮ್ ಹಾನೆಸ್ಟ್ ಆಗಿ ನಮ್ಮ ಕೆಲಸ ನಾವು ಮಾಡ್ಬೇಕಷ್ಟೇ. ನಮಗೆ ಗೊತ್ತಿರೋದಷ್ಟೇ. ಸತ್ಯದರ್ಶನ ಮಾಡಿಸ್ತಾರೆ ಅಂತ ಹೇಳ್ತಾ ಇದ್ರು. ಏನ್ ಸತ್ಯದರ್ಶನ ಆಗುತ್ತೆ ಅಂತ, ಯಾವ್ದು ಸಮಾಜದ ಅದರ್ವೈಸ್ ಯಾವ್ದಾದ್ರು ಮಾಡಿಸ್ತೀರಾ? ನಿಮ್ ಕಣ್ಣೆದುರುಗಡೆ ಇರೋದೇ ಒಬ್ಬ ಸತ್ಯ, ಇನ್ಯಾವ ದರ್ಶನ? ಸರ್, ಫ್ಯಾನ್ಸ್ ಕೊಟ್ಟಂತ ಉಡುಗೊರೆ ತಗೊಂಡ ಸಂದರ್ಭದಲ್ಲಿ ಭಾವುಕರಾಗಿ, ಸೊ ಅಭಿಮಾನಿಗಳು ತುಂಬಾ ಫ್ಯೂಸ್ ಆಯ್ತಾ ಇದ್ದಾರೆ. ನೀವು ಬೇರೆ 16 ವರ್ಷದ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀನಿ? ಅದೇ ಭಾವುಕರಾಗಿ ಉಡುಗೊರೆ 16 ವರ್ಷಕ್ಕೆ ನನಗೆ ಇಷ್ಟೊಂದು ಅಭಿಮಾನ, ಇಷ್ಟೊಂದು ಪ್ರೀತಿ ಸಿಕ್ಕಿರೋದು ತುಂಬಾ ಸಂತೋಷ ಆಗ್ತದೆ. ಇದನ್ನ ಇನ್ನೊಂದಷ್ಟು ವರ್ಷ ಉಳಿಸ್ಕೊಬೇಕು ಅಂತ ಆಸೆ ಪಡ್ತೀನಿ. ಥ್ಯಾಂಕ್ ಯು. ಬಗ್ಗೆ ಹೇಳೋದಂದ್ರೆ ನಿಮ್ಮ ಥರನೇ ಡಿಫ್ರೆಂಟ್ ಆಗಿ ಅವರು ಯೋಚನೆ ಮಾಡ್ತಾರೆ. ಮತ್ತೆ ಇಲ್ಲಿ ಮಾತನಾಡುವವರೆಲ್ಲರೂ ಪ್ರಜಾಕೀಯದ ಬಗ್ಗೆನೂ ಮಾತನಾಡಿದ್ರು. ಯಾರಲ್ಲೂ ಕನ್ಫ್ಯೂಷನ್ ಅನ್ನೋದಿಲ್ಲ. ಪ್ರಜಾಕೀಯದ ಬಗ್ಗೆ ಮಾತಾಡುವಾಗ ತುಂಬಾ ಕ್ಲಾರಿಟಿ ಇದೆ ನಿಮ್ಮ ಅಭಿಮಾನಿಗಳಲ್ಲಿ. ಸೊ ಅದ್ರ ಬಗ್ಗೆ ಹೇಳೋದು, ರಾಜಕೀಯ ಬೇಡ, ಪ್ರಜಾಕೀಯ ಬೇಕು ಅದೇ ಕ್ಲಾರಿಟಿನೇ ಪ್ರಜಾಕೀಯ, ಕನ್ಫ್ಯೂಷನ್ ರಾಜಕೀಯ. ಸರ್ ಒಪ್ಪಿ ಸರ್, ಇಲ್ಲಿ ಈ ಕಡೆ ಸರ್, ಲೆಫ್ಟ್ ಸೈಡ್ ಸರ್. ಉಪೇಂದ್ರ ಅಂದ್ರೇನೆ ರಿಯಲ್, ತುಂಬಾ ಓಪನ್ ಆಗಿ ಎಲ್ಲ ವಿಷಯಗಳನ್ನ ಹೇಳ್ತೀರಾ ಅಂತ. ಇವತ್ತು ಕ್ರಿಯೇಟಿವ್ ಫ್ರೀಡಮ್ ತುಂಬಾ ಕಮ್ಮಿ ಆಗ್ತಾ ಇದೆ ಅಂತ ತುಂಬಾ ಜನ ಡೈರೆಕ್ಟ್ ಹೇಳ್ತಾರೆ ಸರ್. ಅಂದ್ರೆ ಅವಾಗ್ಲೇನೆ ತುಂಬಾ ಜನ ತಗೊಂಡವರು ಜನ. ಈಗ ಫಾರ್ ಎಕ್ಸಾಂಪಲ್ ಎ ಫಿಲಮ್ ಅಲ್ಲಿ ಗಣೇಶನ ಎಸೆಯೋದು ಆ ಥರ ಸೀನ್ ಇಲ್ಲ, ಅವಾಗ್ಲೇನೆ ಜನ ಅದು ಯಾಕೆ ಮಾಡಿದ್ದಾರೆ, ಅದರ ಅರ್ಥ ಏನು ಅಂತ ಅರ್ಥ ಮಾಡ್ಕೊಂಡವ್ರು. ಬಟ್ ಇವತ್ತು ಪ್ರತಿಯೊಂದು ಮಾತಾಡಿದ್ರು ಅದಕ್ಕೆ ಬೇರೆನೇ ರೂಪ ಕೊಟ್ಟು ಬೇರೆ ಥರನೇ ಅರ್ಥ ಮಾಡ್ಕೊಂತಾರೆ. ಸೊ ಈ ತರ ಇರುವಾಗ ನೀವು ನಿಮ್ಮ ಸ್ಟೈಲಲ್ಲಿ ಸಿನಿಮಾ ಮಾಡೋದು, ಎಲ್ಲ ವಿಷಯಗಳನ್ನು ಇದ್ದಿದ್ದನಿಗೆ ಹೇಳೋದು, ಈ ಸಿನಿಮಾದಲ್ಲಿ ಕಷ್ಟ ಆಗಿದೆಯಾ ಅಥವಾ ಹಿಂಗೆ ಬ್ಯಾಲೆನ್ಸ್ ಮಾಡಿದ್ರೆ ಸರ್? ಬದಲಾವಣೆ ಕಾಣಿಸ್ತಾ ಇದೆಯಾ ನಿಮ್ಗೆ? ಹೌದು, ಖಂಡಿತ ಸರ್. ಅಲ್ಲಲ್ಲ, ಅವ್ರು ಹೇಳಿದ್ರಲ್ಲ ಆ ಟೈಮಲ್ಲಿ ಮಾಡಿದ್ರೆ ಈ ಟೈಮಲ್ಲಿ ಮಾಡಕ್ ಸಾಧ್ಯನಾ ಅಂತ ಕೇಳಿದ್ರು. ಅಂದ್ರೆ
ಆ ಚೇಂಜಸ್ ಗೊತ್ತಾಗ್ತಿದೆ ನಿಮ್ಗೆ. ಇದು ಮುಂದುವರಿತಿದೀವ ಹಿಂದೆ ಹೋಗ್ತಿದೀವ ನಾವು? ಅದೇ ತುಂಬಾ ವಿಷಯಗಳಲ್ಲಿ ಹಿಂದೆ ಹೋಗ್ತಾ ಇದೀವಿ. ಸೊ ಈ ಸಮಾಜದಲ್ಲಿ ನೀವು ನಿಮ್ಮ ಸ್ಟೈಲಲ್ಲಿ ಅದ್ರದ್ದು ಓಪನ್ ಆಗಿ ತೋರ್ಸಕ್ಕೆ ಅದೇ ಪ್ರಯತ್ನ ನೋಡಿ. ಎಷ್ಟೋ ಈ ತರ ವಿಚಾರಗಳಲ್ಲಿ ಹಿಂದೆ ಹೋಗ್ತಾ ಇದೀವಿ, ಟೆಕ್ನಾಲಜಿಲಿ ಮುಂದೆ ಬರ್ತಾ ಇದೀವಿ. ಸೊ ಇದ್ರಲ್ಲಿ ಮುಂದೆ ಬರ್ಬೇಕನ್ನೋದೇ ವಿಚಾರ ಅಷ್ಟೇ. ಸಿನಿಮಾ ನೋಡಿದಾಗ ಅದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಆಡಿಯನ್ಸ್ ಗೊತ್ತಿರೋ ನಮಗೆ ಗೊತ್ತಿರುತ್ತೆ. ನಿಮ್ಮ ಮನೇಲೆ ನಿಮ್ಮ ಶೂಟ್ ಮಾಡಿರೋವಂಥದ್ದು, ನಿಮ್ಮ ಫಾರ್ಮ್ ಹೌಸಲ್ಲೇ ಶೂಟ್ ಮಾಡಿದ್ದೀರಾ, ಬಜೆಟ್ ಫುಲ್ಲು ಕಂಟ್ರೋಲ್ ಮಾಡಿದ್ದೀರಾ ಆ ಸಿನಿಮಾದಲ್ಲಿ. ಯಾಕಮ್ಮ ಹಿಮಾಲಯದಲ್ಲಿ ಮಾಡಿದೀವಿ, ಗ್ರಾಫಿಕ್ಸ್ ಮಾಡಿದೀವಿ. ಎಲ್ಲಿ ಸೇವ್ ಮಾಡಬೇಕು ಅದ್ರಲ್ಲಿ ಸೇವ್ ಮಾಡಿದ್ದೀರಾ. ನಾನು ಯಾವಾಗಲೂ ಸೇವ್ ಮಾಡ್ತಾನೆ ಇರ್ತೀನಿ ಇವ್ರಿಗೆ. ನಾನು ನೋಡಿ ಅವರೇ ರೀ ಸಾಕ್ರಿ ಅಂದ್ರೆ ನೋ ಸರ್ ರಶರಿ ಸರ್ ವಿ ಆರ್ ಡೂಯಿಂಗ್ ಆಕ್ಚುಲಿ ನೋ. ಸೆಟ್ ನಾನು ನೋಡಿದ್ದೀನಿ ನೀವು ಹಾಕಿರೋದು ಸೆಟ್ ಬಿಡಿ, ಸೆಟ್ಟು ಆ ಲೆವೆಲ್ಗೆ ಶಿವಕುಮಾರ್ ಅವ್ರು ಹಾಕಿದ್ದಾರೆ, ಅವ್ರು ಮ್ಯೂಸಿಕ್ ಆ ಥರ ಮಾಡಿದ್ದಾರೆ. ಅದ್ರ ನೆಕ್ಸ್ಟ್ ಕರಾಮತ್ ಇವ್ರದ್ದು ನೋಡಿ ಪಿಕ್ಚರಲ್ಲಿ. ಟೆಕ್ನಾಲಜಿ ನಿಮಗೆ ಜಾಸ್ತಿ ಖರ್ಚು ಮಾಡ್ತಿದ್ಯಾ? ಖಂಡಿತ ಟೆಕ್ನಾಲಜಿ ಅವ್ರು ಹೇಳ್ಬೇಕು. ಐ ಥಿಂಕ್ ಟೆಕ್ನಾಲಜಿ ಇಸ್ ಸಮಥಿಂಗ್ ದಟ್ ಈಸ್ ಅ ಟೂಲ್. ಅಂದರೆ ಇವಾಗ ಗೋಯಿಂಗ್ ಬ್ಯಾಕ್ ಟು ವಾಟ್ ಮ್ಯಾಮ್ ಆಲ್ಸೋ ಆಸ್ಟ್ ದ ಕ್ವೆಶ್ಚನ್, ಆರ್ಟ್ಗೆ ಟೆಕ್ನಾಲಜಿ ಬೇಕಾ, ಟೆಕ್ನಾಲಜಿಗೆ ಆರ್ಟ್ ಬೇಕಾ ಅನ್ನೋ ಕ್ವೆಶನ್ ಬರೋವಾಗ ಪ್ರಥಮ ಮೇಯ್ನು ಆರ್ಟೇ. ಟೆಕ್ನಾಲಜಿ ಬಂದ್ಬಿಟ್ಟು ಒಂದು ಟೂಲ್ ಅಷ್ಟೇ. ಇವಾಗ ಒಂದು ಪೇಂಟಿಂಗ್ನ ನೀವು ಪೇಂಟ್ ಬ್ರಷಲ್ಲೂ ಮಾಡ್ಬೋದು, ಇವತ್ತಿನ ದಿನ ಅದನ್ನೇ ಫೋಟೋಶಾಪಿಗೆ ತೊಗೊಂಡು ಒಂದು ಕ್ಯಾನ್ವಸಲ್ಲೂ ವ್ಯಾಕಮ್ ಟ್ಯಾಬ್ಲೆಟ್ ಇಟ್ಕೊಂಡು ಮಾಡ್ಬೋದು. ಸೊ ಇದು ಎರಡೇ ವ್ಯತ್ಯಾಸ. ಬಟ್ ಪೇಂಟಿಂಗ್ ವೆದರ್ ಇಟ್ ಇಸ್ ಡಿಜಿಟಲ್ ಆರ್ ಆಫ್ಲೈನ್. ಸೊ ಆ ಥರ ಆರ್ಟ್ ಈಸ್ ನೆವರ್ ಎಂಡಿಂಗ್. ಸೊ ಲೈಕ್ ದಟ್ ಈಸ್ ವಾಟ್ ಇಸ್ ಉಪಿ ಸರ್ಸ್ ವಿಷನ್ ಆ್ಯಂಡ್ ಶಿವಕುಮಾರ್ ಸರ್ಸ್ ಆರ್ಟ್. Sir, technology, so much of technology we spoken here. The whole thing, you have not, the emotions of what Upendra wants to tell to this film is not lost to technology. No. So Upendra sir's vision is very complex. Like all his body of work, like Upi sir's body of work, right from his first film Talyan and Maga till today, it's a very complex story that he tells for the common audience. It has a lot of inner meanings. Like say one small comedy in Talyan and Maga agli, athwa a cinemagallo one complex love scene agli, adralli halvar messages kadide. So the more you see it, the more you like it. So that's Sir's vision. So to emote that out with technology is a boon, but it's not a hindrance. So that's what I said. Okay, sir. ಸರ್ ಇದು ನಿಮ್ದೊಂದು ಪ್ಲಾನ್ ಇತ್ತು, ಅಂದರೆ ಟ್ರೈಲರ್ ರಿಲೀಸ್ ಮಾಡಿದ್ರೆ ಸಿನಿಮಾ ರಿಲೀಸ್ ಮಾಡಬೇಕು ಅಂತ. ಈ ಪ್ಲಾನ್ ಬೇರೆಯವ್ರ ಚಿತ್ರರಂಗಕ್ಕೆ ತುಂಬ ಪ್ಲಸ್ ಆಯಿತು. ಈಗ ನಿಮ್ಮ ಪ್ಲಾನ್ ಏನು? ನಮ್ಮ ಪ್ಲಾನ್ ಬೇರೆಯವ್ರಿಗೆ ಪ್ಲಸ್ ಆಯ್ತಾ? ನಮ್ಮ ಪ್ಲಾನ್ ಬೇರೆಯವ್ರ ಪ್ಲಸ್. ನಾನು ಎಷ್ಟು ಮಾತಾಡಿದೆ ಇವ್ರ ಹತ್ರ ಎಲ್ಲ ಕೂತ್ಬಿಟ್ಟು ವಿಡಿಯೋ ಎಲ್ಲ ಮಾಡಿಸಿದೆ, ಒಪ್ಪಲಿಲ್ಲ ಇವರು. ಈಗ ನಿಮ್ಮ ಪ್ಲಾನ್ ಏನು ಅಂತ? ಈಗೇನು ಬಿಟ್ಬಿಟ್ಟಿದೀವಲ್ಲ ನಾವು, ಟೀಸರ್ ಬಿಟ್ಬಿಟ್ಟಿದೀವಿ. ನೀವು ಟ್ರೈಲರ್ ಬಿಡ್ಬೇಕು ಇವಾಗ. ಟ್ರೈಲರ್ ಬಿಡ್ತಾ ಟ್ರೈಲರ್ ಬಿಡ್ತೀವಿ. ಓಕೆ ಸರ್, ಇಲ್ಲಿ ಸರ್ 25 ವರ್ಷದ ಹಿಂದೆ ಬರ್ತಂತ ಒಂದು ಹಾಡನ್ನು ನಾವು ಈಗ ಡಿಕೋಡ್ ಮಾಡ್ತಾ ಇದ್ದೀವಿ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ಅದಾದ್ಮೇಲೆ ಏನ್ ಬರುತ್ತೆ ಅನ್ನೋದು. ಈ ಟೈಟಲ್ ಡಿಕೋಡ್ ಮಾಡಕ್ಕೆ ಇನ್ನು ಎಷ್ಟು ವರ್ಷ ಬೇಕು ನಮ್ಗೆ, ಅಥವಾ ಈಗ ನೀವೇ ಹೇಳ್ಬಿಡ್ತೀರಾ ಅಂತ ಹೇಳಿ? ನೀವು ಪಿಕ್ಚರ್ ನೋಡ್ತೀನಿ, ನೀವು ಡಿಕೋಡ್ ಮಾಡ್ಬಿಡ್ತೀರಾ? ಖಂಡಿತ ಮಾಡ್ತೀರಾ ಸರ್? ಬರ್ತಡೆಗೆ ಏನಾದ್ರು ನಮ್ಗೆ ಗಿಫ್ಟ್ ಕೊಡಿ ಸರ್, ಏನಾದ್ರು ಹೇಳಿ ಸರ್. UI ಬಗ್ಗೆ, ಟೈಟಲ್ ಬಗ್ಗೆ ಇಷ್ಟೆಲ್ಲ ಅವ್ರ ಮ್ಯೂಸಿಕ್, ಅವ್ರ ಆರ್ಟ್, ಇದು ಇವ್ರ ಟೆಕ್ನಾಲಜಿ ಎಲ್ಲ ಮಾತಾಡಿದೀವಿ. ನಿಮ್ಗೇನ್ ಸ್ಟೋರಿ ಹೇಳ್ಬೇಕಾ? ಸೀನ್ ನಂಬರ್ 1 ನೀವು ಅದು ಸಿನಿಮಾ ನೋಡ್ಬೇಕು. ನೋಡಿದ್ರ ನೋಡಿ ಅಲ್ಲಿ ಸಮಾಧಾನ ಮಾಡ್ತೀವಿ. ಹುಟ್ಟು ಹಬ್ಬದ ದಿನ ಬಂದಿದ್ದೀರಲ್ಲ, ಅದಕ್ಕೆ ಅವ್ರು ಕೂಗ್ತಾ ಇದ್ದಾರೆ, ನಾವು ಹೊರಡ್ತೀನಿ. ಹೇಗೆ ಸಮಾಧಾನ ಮಾಡ್ತೀರಾ ಅಂತ ಈಗ ಅವ್ರ ಜೊತೆ ಇರ್ತೀನಿ. ಟೀಮ್ ಸಾಂಗ್ ಬಗ್ಗೆ ಹೇಳಿ ಸರ್, ಎಲ್ರಿಗೂ ಇಂಟ್ರೆಸ್ಟಿಂಗ್. ಯಾರು ಇನ್ಸ್ಪಿರೇಷನ್ ತಗೊಂಡು ಟೀಮ್ ಸಾಂಗ್ ಮಾಡಿದ್ರು? ಕೇಳ್ತೀರಾ? ಎಲ್ಲ ಮಾಧ್ಯಮ ಮಿತ್ರಗಳೇ ಇನ್ಸ್ಪಿರೇಷನ್ ಅದಕ್ಕೆ. ಸರ್ ಈಗ ಮಾತಾಡ್ತಿರೋದು ನೋಡಿದ್ರೆ ಒಪ್ಪಿ ಸರ್, ಇಲ್ಲಿ ಈಗ ಮಾತಾಡ್ತಿರೋದು ನೋಡಿದ್ರೆ ಅಕ್ಟೋಬರ್ಗೆ ಸಿನಿಮಾ ಬರೋದಿಲ್ಲ ಅನ್ನೋದು ಒಂದು ಸಣ್ಣ ಹಿಂಟ್ ಸಿಗ್ತಿದೆ ನಮ್ಗೆ. 200% ಬರುತ್ತೆ. 200% ಬರುತ್ತೆ. ಅಲ್ಲ, ಏನ್ ಬರುತ್ತೆ ಅಂತ ಹೇಳಿ? ಸಿನಿಮಾ ಬರುತ್ತಾ, ಟ್ರೈಲರ್ ಬರುತ್ತಾ ಸರ್? ಸಿನಿಮಾ ಅದ್ರ ಮೊದಲು ಹೇಳಿ, ಜೋರಾಗಿ ಹೇಳಿ ಇವರಿಬ್ಬರಿಗೆ. ಇವ್ರು ಇವಾಗ ಅದಕ್ಕೆ ಸರ್ ಇವತ್ತಿದೆ ವಾಟ್ ಅ ಡೇ ಸರ್.
ನಿಮ್ಮ ಸಮ್ಮುಖದಲ್ಲೇ ಅನೌನ್ಸ್ ಮಾಡ್ತೀವಿ ಸೋಮವಾರ. ಸೋಮವಾರ ಪ್ರೊಡ್ಯೂಸರ್ ಅನೌನ್ಸ್ ಮಾಡಿ ಆಯ್ತಲ್ಲ. ಆಸ್ಪಿಷಿಯಸ್ ಡೇ ಅವ್ರಿಗೆ ಜನರಲ್ ಎಲ್ಲರಿಗೂ ಸೋಮವಾರ. ಇಲ್ಲ ಅಂದ್ರೆ ಪಿಕ್ಚರ್ ರೆಡಿ ಇದ್ರೆ ಏನ್ ರಿಲೀಸ್ ಮಾಡೋದಕ್ಕೆ ಆಕ್ಚುಲಿ ಅಂದ್ರೆ ಏನಂದ್ರೆ ನನಗೇನಂದ್ರೆ ಇವಾಗ ಟೆಕ್ನಾಲಜಿ ನಂಬ್ಕೊಂಡು ಟೆಕ್ನಿಷಿಯನ್ ನಂಬ್ಕೊಂಡು ಇದು ಓಕೆ ಅಂತ ಮಾಡೋದಕ್ಕಲ್ಲ. ಹ್ಯಾವ್ ಟು ಸಿ ನಾ ಥಿಯೇಟರ್ ನೋಡ್ಬೇಕು ಅದು ಏನ್ ಬಂದಿದೆ, ಕಲರ್ ಕಾಂಬಿನೇಷನ್ ಏನಿದೆ, ಹೆಂಗ್ ಕಾಣಿಸ್ತಿದೆ, ಇದೊಂದು ನನಗೆ ತೋರಿಸಿ ಅಂತ ಇದೀನಿ ಅಷ್ಟೇ. ಅವ್ರಿಗೆ ನಾವೆಲ್ಲ ರೆಡಿ ಮಾಡ್ಬಿಟ್ಟಿದೀವಿ, ಅದನ್ನ ಅವರು ಫೈನಲಿ ತೋರಿಸ್ಬೇಕು. ಅದು ತೋರಿಸಿದ್ರೆ ನನಗೆ ತೋರಿಸಿದ್ದೀನ ಡೇಟ್ ಅನೌನ್ಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅದು ಆಲ್ರೆಡಿ ಹೇಳಿದ್ದೀನಲ್ಲ. ಈಗ ಹೇಳಿ ಅಲ್ಲ ಖಂಡಿತ ಖಂಡಿತ ಹೌದು. ಒಂದು ಮಾಡ್ತಾ ಇದ್ದೀನಿ ಕೂಲಿ ಅಂತ, ಲೋಕೇಶ್ ಕನಕರಾಜ್ ಅವ್ರ ಡೈರೆಕ್ಷನ್, ರಜನಿ ಸರ್ ಜೊತೆ ಪಿಕ್ಚರ್ ಮಾಡ್ತಾ ಇದ್ದೀನಿ. ಒಂದು ಒಳ್ಳೆ ಕ್ಯಾರೆಕ್ಟ್ರು, ವಿಲನ್ ಕ್ಯಾರೆಕ್ಟರ್ ಅಲ್ಲ. ಸರ್ ಈಗ ಯುಎ ಡೇಟ್ ಅಂತೂ ಫ್ಯಾನ್ಸಿಗೆ ಸಿಗ್ತಾ ಇಲ್ಲ. ಉಪೇಂದ್ರ ರೀ-ರಿಲೀಸ್ ಆಗ್ತಾ ಇದೆ ನಾಡಿದ್ದು 20ಕ್ಕೆ. ನೀವು ದಾಖಲೆ ಮಾಡಿದವರು ರೀ-ರಿಲೀಸಲ್ಲಿ ಓಮ್ನಲ್ಲಿ. ಸೊ ಅದರ ಬಗ್ಗೆ ಒಂದು ನಿಮ್ಮ ಅಭಿಪ್ರಾಯ, ರೀ-ರಿಲೀಸ್ಗಳ ಬಗ್ಗೆ, ಸಿನಿಮಾ ರೀ-ರಿಲೀಸ್, ನಿಮ್ದು ಸಿನಿಮಾ ಕೂಡ. ಅಲ್ಲ ಏನಂದ್ರೆ ಓಮ್ಗೆ ಒಂದು ದೊಡ್ಡ ಅಡ್ವಾಂಟೇಜ್ ಆಗಿದೆ ಅಂದ್ರೆ ಅದನ್ನ ಸ್ಯಾಟಲೈಟ್ ಕೊಡ್ಲಿಲ್ಲ. ಸೊ ಅದು ಹಂಗೆ ಇಟ್ಕೊಂಡಿದ್ರಿಂದ ಅದು ತುಂಬಾ ಸತಿ ರಿಲೀಸ್ ಆಯ್ತು, ಅದು ದಾಖಲೆನೆ ಮಾಡ್ಬಿಡ್ತದು. ಸೊ ಈಗೊಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಇವಾಗ ರಿಲೀಸ್ ಆಯ್ತು, ಚೆನ್ನಾಗಾಯ್ತು. ಆಮೇಲೆ ಬೇರೆ ಬೇರೆ ಪಿಕ್ಚರ್ ರಿಲೀಸ್ ಆಯ್ತು. ಇವಾಗ ಉಪೇಂದ್ರ ರಿಲೀಸ್ ಮಾಡ್ತೀರಿ, 20ನೇ ತಾರೀಕು ರಿಲೀಸ್ ಮಾಡ್ತೀರಿ. ಆ ಕನ್ಫ್ಯೂಷನ್ ಇತ್ತು ಎಲ್ಲ ಫ್ಯಾನ್ಸ್ಗೆ. 18ನೇ ತಾರೀಕು ರಿಲೀಸ್ ಅನ್ಕೊಂಡು ಒಂದಷ್ಟು ಜನ ನಾವು ಥಿಯೇಟರ್ಗೆ ಹೋಗೋದಾ ಇಲ್ಲಿಗೆ ಬರೋದಾ, ನೀವು ಅಲ್ಲಿಗೆ ಬರ್ತೀರಾ ಅಂತ ಫುಲ್ ಕನ್ಫ್ಯೂಷನ್ ಇತ್ತು. ಕೊನೆಗೆ ಅವ್ರಿಗೆ ಹೇಳಿ ಕೊನೆಯಲ್ಲಿ ಡೇಟ್ ಅನೌನ್ಸ್ ಮಾಡಿದ್ದೀನಿ, 20 ಅಂತ ಹೇಳಿ ಸ್ವಾಮಿ, ಇಲ್ಲಾಂದ್ರೆ ಎಲ್ಲ ಕನ್ಫ್ಯೂಸ್ ಆಗ್ತಾರೆ ಅಂತ. 20th ಇವಾಗ ರಿಲೀಸ್ ಮಾಡ್ತಾ ಇದ್ದಾರೆ. ಓ ಥ್ಯಾಂಕ್ ಯು. ಓ ಟಗಾಫರ್ ಜೋರ. ಇಲ್ಲ ಖಂಡಿತ ಅಮ್ಮ, ಖಂಡಿತ. ನಾವು ಪಿಕ್ಚರ್ ನೆಕ್ಸ್ಟ್ ನಾನು ಅನ್ಕೊಂಡಿದ್ದೀನಿ ಫಿಲಮ್ ರೆಡಿ ಮಾಡಿಬಿಟ್ಟು ಆಮೇಲೆ ಅನೌನ್ಸ್ ಮಾಡೋದು. ಸಿನಿಮಾ ಸ್ಟಾರ್ಟ್ ಆಯ್ತು, ರಿಲೀಸ್ ಆಯ್ತು, ಹಂಗೆ ಫಿಲಮ್ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಮುಹೂರ್ತ ಆಯ್ತು, ಅನೌನ್ಸ್ಮೆಂಟ್ ಎಲ್ಲ ಶಾಕ್ ಆವಾಗ ಯಾವಾಗ ಆಯ್ತು ಯಾವಾಗ ಇದಾಯ್ತು ಅಂತ. ನಂಗೆ ತುಂಬಾ ಆಸೆ ಇದೆ ಆ ಥರ ಒಂದು ಸಿನಿಮಾ ಮಾಡ್ಬೇಕು. ಯಾಕಂದ್ರೆ ಇವಾಗ ಟೆಕ್ನಾಲಜಿ ಇರೋದ್ರಿಂದ ನಾನು ನವೀನ್ ರೂಮಲ್ಲಿ ಕೂತ್ಕೊಂತೀವಿ, ಇವ್ರದ್ದು ಸ್ಕ್ಯಾನ್ ಮಾಡಿ ಇಟ್ಕೊಂತೀವಿ ಪಿಕ್ಚರ್ನ. ಇವ್ರು ನಮ್ ಹೀರೋಯಿನ್, ಸೂಪರ್ ಹೀರೋಯಿನ್, ಟ್ರಾಲ್ ಹೀರೋಯಿನ್, ಸಿಕ್ಕಾಪಟ್ಟೆ ಎಕ್ಸ್ಟ್ರಾಂಡ್ರಿ ಆರ್ಟಿಸ್ಟ್. ನೀವು ನೋಡಿದ್ದೀರ ಅವ್ರ ಪರ್ಫಾರ್ಮೆನ್ಸ್ ನ, ಡ್ಯಾನ್ಸ್ ನ, ಅದ್ಭುತವಾದ ಏನೋ ಆರ್ಟಿಸ್ಟ್ ಇವರು. ಸೊ ಅವ್ರು ಆಲ್ರೆಡಿ ಸ್ಕ್ಯಾನ್ ಮಾಡ್ಕೊಂಡಿದ್ದೀರಾ? ಇಲ್ಲ ಅಲ್ಲ, ಮಾಡೋಣ. ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಅದು ನೀವು ಪಿಕ್ಚರ್ ನೋಡಿದ ಮೇಲೆ ತಾನೇ ಗೊತ್ತಾಗುತ್ತೆ. ಈಗಲೇ ನಾನು ಹೇಳಿದ್ರೆ ನೀವು ಎಂಟವರೆಗೂ ಕಾಯ್ಬೇಕಲ್ಲ ಪಿಕ್ಚರ್ ನೋಡ್ಬಿಟ್ಟು. ಇಲ್ಲ, ನೀವು ಪಿಕ್ಚರ್ ನೋಡಿದ ಮೇಲೆ ಭಾಗ 2 ಇದೆಯಾ ಇಲ್ಲ ಇಲ್ಲಿಗೆ ಮುಗೀತಾ ಅಂತ ನೀವು ಹೇಳ್ಬೇಕು. ಅಲ್ಲಮ್ಮ, ನೀವು ಪಿಕ್ಚರ್ ನೋಡಿದ ಮೇಲೆ ನೀವೇ ಹೇಳ್ತೀರಾ ಇದ್ರದ್ದು ಕಂಟಿನ್ಯೂಷನ್ ಇರುತ್ತಾ, ಇದೇನ ಕೊನೆ ಅಂತ ನೀವು ಹೇಳ್ತೀರಾ. ನೀವು ಯಾವಾಗ ಟ್ರೋಲ್ ಸಾಂಗ್ ಮಾಡಿದ್ರು ಅವತ್ತಿಂದ ಟ್ರೋಲ್ ಬೇಸ್ಗಳನ್ನು ನೀವೇ ಇರ್ತೀರಾ. ಅದು ಒಂದು ಇಂಟರ್ವ್ಯೂ ಅಲ್ಲಿ ನಗೋದಿದೆ ನೋಡಿ, ನೀವು ನೋಡಿದೀರಾ? ಏನ್ ಅನ್ಸುತ್ತೆ ನಿಮ್ಗೆ? ಎಲ್ಲರೂ ನಿಮ್ಮನ್ನೇ ಹಾಕೊಂಡು ರುಬ್ತಿದಾರಂತ ಹಾಕೊಂಡು ನಾವು ಹೇಳಿದಾಗ ಅದನ್ನು ತಗೊಂಡು ನಾವೆಲ್ಲ ಏನು ಅನ್ಕೊಂಡಿದ್ದಿಲ್ಲ, ಅದು ಇವತ್ತು ಗೊತ್ತಾಗಿಲ್ಲ, ಅದು ಉಳ್ಕೊಳ್ಳಿ. ಯಾವ್ದಾದ್ರು ನಗದ್ ನೋಡಿದ್ರೆ ಅದನ್ನ ಪರ್ಟಿಕ್ಯುಲರ್ ಹೇಳ್ಬೇಕು ಅಂದ್ರೆ ಯಾರೋ ಫ್ರೆಂಡ್ಸ್ ಸಾಲ ತೆಗಿಬೇಕು ಹಾಕೋದು ಬೈಕ್ ತೆಗೆದ್ಮೇಲೆ ಇಲ್ಲ, ಅದು ಯಾವುದೋ ಒಂದು ಸಿಚುವೇಶನ್ ಅಲ್ಲಿ ನನಗೆ ತಡ್ಕೊಳಕ್ಕಾಗಿಲ್ಲ ನಗು. ನನಗೆ ಏನು ಆನ್ಸರ್ ಮಾಡಬೇಕು ಅಂತ ಗೊತ್ತಾಗಿಲ್ಲ, ಸಿಕ್ಕಾಪಟ್ಟೆ ನಗು ಬಂದ್ಬಿಡ್ತು. ಅವರು ಕಟ್ಟು ಮಾಡಲಿಲ್ಲ, ಅದನ್ನ ಹಂಗೆ ಶೂಟ್ ಮಾಡಿ ಅದನ್ನ ಹಾಕ್ಬಿಟ್ರು. ಅದು ಇವಾಗ ಇದಾಗ್ಬಿಟ್ಟಿದ್ದು.
ಸಸ್ಪೆನ್ಸ್ ನೋಡಿ. ಇವತ್ತು ಪ್ಯಾನ್ ಇಂಡಿಯಾ ಟ್ರೆಂಡ್ ನಡೀತಾ ಇರೋದು ಹಿಂದಿನ ಪ್ಯಾನ್ ಇಂಡಿಯಾ ಸಿನಿಮಾಗಳ ಮಧ್ಯದಲ್ಲಿ ಹಾವಳಿಗಳ ಬಗ್ಗೆ ಈಗ ಮತ್ತೆ ಟೈಮ್ ತಗೊಂಡು ಮಾಡೋದ್ರಿಂದ ನೀವು ಕನ್ನಡ ಸಿನಿಮಾಗಳನ್ನ ಇಲ್ಲಿ ರಿಲೀಸ್ ಆಗಿ ಟೈಮ್ ತಗೊಳುತ್ತೆ. ಅದಾದ್ಮೇಲೆ ಈ ಪ್ಯಾನ್ ಇಂಡಿಯಾದ ಕಾನ್ಸೆಪ್ಟ್ಗೆ ಸಾಕಷ್ಟು ಪ್ರಶ್ನೆ ಕೇಳ್ಬೋದು, ಉತ್ತರ ಸಿಕ್ಕಿಲ್ಲ. ಪ್ಯಾನ್ ಇಂಡಿಯಾ ಅನ್ನೋ ಸಿನಿಮಾ ಅನ್ನೋದು ಅದಾಗೋದಾ ಅಥವಾ ನಾವು ಮಾಡೋದಾ? ಈ ಪ್ಯಾನ್ ಇಂಡಿಯಾ ನಾವು ಅನೌನ್ಸ್ ಮಾಡ್ಕೊಳ್ಳೋದಾ ಅಥವಾ ಜನ ನೋಡಿ? ಇಲ್ಲ ಆಗಲ್ಲ. ಕೆಲವು ಸಬ್ಜೆಕ್ಟ್ಗಳು ಈಗ ಪ್ಯಾನ್ ಇಂಡಿಯಾ ಅಂದ್ರೆ ಅರ್ಥ ಏನು ಆಕ್ಚುಲಿ ನಿಜ ಹೇಳ ನಿಮ್ಗೆ. ನಿಜವಾದ ಪ್ಯಾನ್ ಇಂಡಿಯಾ ಸಿನಿಮಾ ಫಸ್ಟ್ ಇಂಡಿಯಾದಾಗಿರೋದಂದ್ರೆ ಅದು ಪುಷ್ಪಕ ವಿಮಾನ, ಕರೆಕ್ಟ್ ಅಲ್ವಾ? ಅದು ಅಘೋಷಿತ ಘೋಷಣೆ ಮಾಡಿದಿರೋ ಅಂತ ಪ್ಯಾನ್ ಇಂಡಿಯಾ ಸಿನಿಮಾ. ಅದು ಎಲ್ಲಿ ಬೇಕಾದ್ರೆ ರಿಲೀಸ್ ಮಾಡೋದು, ಯಾವ ಲ್ಯಾಂಗ್ವೇಜ್ ಬೇಕಾದ್ರೆ ರಿಲೀಸ್ ಮಾಡ್ಬೋದಲ್ವಾ? ಆಡಿಯೋನೇ ಇಲ್ಲ ಅದಕ್ಕೆ. ಅದಾದ್ರ ಮೇಲೆ ಏನಾಯ್ತು, ಕೆಲವು ಸಬ್ಜೆಕ್ಟ್ಗಳು ಕೆಲವು ಈ ನಮ್ಮ ಕನ್ನಡದಲ್ಲೇ ಮಾಡ್ತೀವಿ ಅಂತ ಅದು ಪ್ರೊಡ್ಯೂಸರ್ ಡಿಸೈಡ್ ಮಾಡೋದು. ಈ ಸಬ್ಜೆಕ್ಟ್ ನಾನು ಕನ್ನಡದಲ್ಲಿ ಮಾಡ್ತೀನಿ, ಚೆನ್ನಾಗಾದ್ರೆ ನಾನು ಬೇರೆ ಲ್ಯಾಂಗ್ವೇಜ್ ಡಬ್ ಮಾಡ್ತೀನಿ ಅನ್ನೋರು, ರೀಮೇಕ್ ಮಾಡ್ತೀನಿ ಆ ಕಾಲ ಇತ್ತು. ಈಗೇನಾಗಿದೆ ಆಕ್ಚುಲಿ ಎಲ್ಲ ಲ್ಯಾಂಗ್ವೇಜ್ ಡಬ್ ಮಾಡಿ ಎಲ್ಲ ಲ್ಯಾಂಗ್ವೇಜ್ ಸೈಮಲ್ಟೇನಿಯಸ್ ರಿಲೀಸ್ ಮಾಡೋದಕ್ಕೆ ಪ್ಯಾನ್ ಇಂಡಿಯಾ ಅಂತ. ಕೆಲವ್ರಿಗೆ ಆ ವಿಶ್ವಾಸ ಇರುತ್ತೆ, ನಾನು ಎಲ್ಲ ಲ್ಯಾಂಗ್ವೇಜನ್ನು ಮಾಡ್ತೀನಿ, ವರ್ಕೌಟ್ ಆಗುತ್ತೆ ಅಂತ, ಅದಕ್ಕೆ ಪ್ಯಾನ್ ಇಂಡಿಯಾ ಅಂತಾರೆ ಅಷ್ಟೇ, ಇನ್ನೇನಿಲ್ಲ. ಸೊ ಪ್ಯಾನ್ ಇಂಡಿಯಾ ಅನ್ನೋದ್ರಿಂದ ಕನ್ನಡ ಇಂಡಸ್ಟ್ರಿ ಇದಾಗ್ತದೆ, ಅದೆಲ್ಲ ತಪ್ಪದು ಆಕ್ಚುಲಿ. ಕೆಲವರು ಪ್ಯಾನ್ ಇಂಡಿಯಾ ಅಂತಾರೆ, ಕೆಲವರು ಲೋಕಲ್ ಕನ್ನಡದಲ್ಲೇ ಮಾಡ್ತಾರೆ, ಆ ಥರ. ಚೇತನ್ ಮಾತಾಡಮ್ಮ. ಅವರು ಎಲ್ಲವನ್ನೂ ಹೇಳ್ತಾರೆ, ಆದರೆ ಏನನ್ನೂ ಹೇಳಲ್ಲ. ಚೇತನ್ ಈಗ ಅದೇ ಸೆಲೆಬ್ರೇಷನ್ಗೆ ಹೋಗ್ತೀನಿ, ಇದು ಫ್ಯಾನ್ಸ್ ಡೇ ಆಯ್ತಾ ಇದೆ, ನಾನು ಹೋಗ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಥ್ಯಾಂಕ್ಸ್ ಫಾರ್ ಯುವರ್ ವಿಶಿಂಗ್ ಯು ವೆರಿ ವೆರಿ ಹ್ಯಾಪಿ ಬರ್ತ್ಡೇ. ಸದಾ ಖುಷಿಯಾಗಿ ಆರೋಗ್ಯವಾಗಿರಿ ಸರ್. ತುಂಬ ಖುಷಿ ಆಗ್ತಿದೆ, ಯಾಕಂದರೆ ಇದೇ ತಿಂಗಳು ಅಕ್ಟೋಬರ್ ತಿಂಗಳು ನಮ್ಮ ಸಿನಿಮಾ UI ರಿಲೀಸ್ ಆಗ್ತಿದೆ ಫೈನಲಿ. ನಾನು ಕಾಯ್ತಿದ್ದೆ ಆಡಿಯನ್ಸ್ ಆಗಿ, ಹೇಗೆ ಬಂದಿದೆ ತುಂಬ ಒಂದು ಎಕ್ಸೈಟ್ಮೆಂಟ್. ಅಲ್ಲಿ UP ಸರ್ ಡೈರೆಕ್ಷನ್ ಅಂದ ತಕ್ಷಣನೇ ಎಲ್ಲರಿಗೂ ಒಂದು ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ. ಸೊ ಇವನ್ ಐ ಆಮ್ ವೇಟಿಂಗ್. ಆ್ಯಂಡ್ ನನ್ನ UI ಸಿನಿಮಾ ಅಲ್ಲಿ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ UP ಸರ್ ಆ್ಯಂಡ್ ಲಹರಿ ಫಿಲ್ಮ್ಸ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈಗಾಗಲೇ ಎಲ್ಲರೂ ಚೀಪ್ ಸಾಂಗಿಗೆ ವೇಟ್ ಮಾಡ್ತಿದ್ದಾರೆ ಅಂತ ಗೊತ್ತು, ಬಟ್ ಈಗಾಗಲೇ ಟ್ರೋಲ್ ಸಾಂಗ್ನ ಒಂದು ಒಳ್ಳೆ ರೆಸ್ಪಾನ್ಸ್ ಕೊಟ್ಟು ತುಂಬ ಖುಷಿಯಾಗಿ ಆಕ್ಸೆಪ್ಟ್ ಮಾಡಿದ್ದೀರಾ. ಆ್ಯಂಡ್ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆ್ಯಂಡ್ ಅಜ್ನಿ ಸರ್, ಥ್ಯಾಂಕ್ ಯು ಸೋ ಮಚ್ ಒಂದು ಒಳ್ಳೆ ಸಾಂಗ್ ಕೊಟ್ಟಿದ್ದಕ್ಕೆ. ಎಸ್, UI ಸಿನಿಮಾನ ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ. ಆ್ಯಂಡ್ UP ಸರ್ ಸಿನಿಮಾ ಅಂತ ಹೇಳಿದಾಗ ಎಲ್ಲರೂ ಬಂದೇ ಬರ್ತೀರಾ, ಬಿಕಾಸ್ ಯು ಕ್ಯಾನ್ ನಾಟ್ ಇಗ್ನೋರ್ ಹಿಮ್. ಎಸ್, ನನ್ನ ಪ್ರೀತಿ, ನನ್ನ ಸಪೋರ್ಟ್ ನಮ್ಮ UI ತಂಡದ ಮೇಲೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಮಾಧ್ಯಮ ಮಿತ್ರರಿಗೆ ಉಪೇಂದ್ರ ಅವರು ಈ ಸಿನಿಮಾಗೋಸ್ಕರ ತುಂಬ ಕಷ್ಟ ಬಿದ್ದಿದ್ದಾರೆ. ತುಂಬ ವರ್ಷ ಆದಮೇಲೆ ಡೈರೆಕ್ಷನ್ ಮಾಡಿದ್ದಾರೆ ಮತ್ತು ಇವತ್ತು ಅವರು ಹುಟ್ಟುಹಬ್ಬ ಇರೋದ್ರಿಂದ ಎರಡು ಈವೆಂಟ್ ಮಾತನ್ನ ಬೇರೆ ಇಟ್ಟಿದ್ದಾರೆ. ಅವರೇ ಇನ್ನು ನೆಕ್ಸ್ಟ್ ಮಾತಾಡಿ ಕ್ಲೋಸ್ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ 25 ವರ್ಷದ ಸಿನಿ ಪ್ರಯಾಣದಲ್ಲಿ ಎರಡು ನನಗೆ ಬಹಳ ಖುಷಿಯಾದ ವಿಚಾರ. ಒಂದು ಶಿವಣ್ಣನ ಜೊತೆ ಒಡನಾಟ, ಎರಡನೇದು UP ಸರ್ ನಮ್ಮ ಬ್ಯಾನರ್ಗೆ ಡೈರೆಕ್ಷನ್ ಮಾಡ್ತಾ ಇರೋದು. ಯಾಕಂದರೆ ಅವರು 2 ಸಿನಿಮಾ ನಮ್ಮ ಜೊತೆ ಹೀರೋ ಆಗಿ ಆ್ಯಕ್ಟ್ ಮಾಡಿದ್ದಾರೆ, ಬಟ್ ಈ ಸತಿ ಡೈರೆಕ್ಷನ್ ಆಗಿ ಡೈರೆಕ್ಟ್ ಮಾಡ್ತಾ ಇರೋದು ನಮ್ಮ ಭಾಗ್ಯ. ನಾನು ಅವತ್ತೇ ಮುಹೂರ್ತದಲ್ಲಿ ಹೇಳಿದೆ, ಈ ಭಾಗ್ಯ ಕೆಲವರಿಗೆ ಸಿಗೋದು. ಯಾಕಂದರೆ ನಾನು ನೋಡ್ದಂಗೆ ಎಲ್ಲ ಡೈರೆಕ್ಟ್ರು ರಂಜಿಸ್ತಾರೆ, ಆದರೆ UP ಸರ್ ರಂಜನೆಯಲ್ಲೂ ಒಂದು ಸತ್ಯನ ಹೇಳಕ್ಕೆ ಹೊರಡ್ತಾರೆ. ಅದು ಯಾವ ಡೈರೆಕ್ಟ್ರು ಮಾಡಲ್ಲ ನಾನು ನೋಡ್ದಂಗೆ. ಸೊ ಅದು ಅವ್ರ ಸ್ಪೆಷಾಲಿಟಿ. ಈ ಚಿತ್ರನ ನಾವೆಲ್ಲ ಭೂತ್ ಕನ್ನಡಿ ಇಟ್ಕೊಂಡು ನೋಡಬೇಕು, ಅಷ್ಟು ಡೀಪಾಗಿ ಬುದ್ಧಿ ಹೇಳಿದ್ದಾರೆ ಎಲ್ಲರಿಗೂ. ಸೊ ನಾನು ಒಬ್ಬ ಮೇರ ನಟನ ಅಭಿಮಾನಿಯಾಗಿ, ಅಭಿಮಾನಿಗಳ ಕುತೂಹಲ ನನಗೂ ಅರ್ಥ ಆಗುತ್ತೆ. UP ಸರ್ ಅಭಿಮಾನಿಗಳು ನನ್ನ ಯಾವಾಗ್ಲೂ ಟಾರ್ಚರ್ ಕೊಡ್ತಾ ಇರ್ತಾರೆ, ಯಾವ ಡೇಟ್ ಅನೌನ್ಸ್ ಮಾಡ್ರಿ ಅಂತ.
ಬಟ್ ಈ ಚಿತ್ರ ನಿರ್ದೇಶನ ಮಾಡಿರೋದು ನನ್ನ ನಿಮ್ಮೆಲ್ಲರ ಮೆಚ್ಚಿನ ನಟ ಉಪೇಂದ್ರ ಅವರೇ. ಸೊ ಬಹಳ ಕಷ್ಟಪಟ್ಟು 2 ವರ್ಷದಿಂದ ಯಾವುದೇ ಸಿನಿಮಾ ಮಾಡದೆ ಒಂದು ಚಿತ್ರಕ್ಕೆ ಕೂತಿದ್ದಾರೆ ಅಂದರೆ, ಒಬ್ಬ ಟೈರ್ 1 ಹೀರೋ ಆಗಿ ಬೇರೆ ಸಿನಿಮಾಗಳನ್ನೆಲ್ಲ ಬಿಟ್ಟಿದ್ದು ಕೂತಿದ್ದಾರೆ ಅಂದರೆ ಎಷ್ಟು ಅರ್ಥಗರ್ಭಿತವಾಗಿ ಬರ್ತಾ ಇದೆ ಅಂದರೆ, ಅಭಿಮಾನಿಯಾಗಿ ನಾನು ಈ ಚಿತ್ರನ ಒಬ್ಬ ನಿರ್ಮಾಣ ಮಾಡಿದ್ರು ಪರವಾಗಿಲ್ಲ, ಅಭಿಮಾನಿಯಾಗಿ ಕಾಯ್ತಾ ಇದ್ದೀನಿ ನೋಡೋಕ್ಕೆ. ಸೊ ಆದಷ್ಟು ಬೇಗ ಅಂದರೆ ಮುಂದಿನ ವಾರ ನಾವು ಇನ್ನೊಂದು ಪ್ರೋಗ್ರಾಮ್ ಮಾಡಿ ಡೇಟ್ ಅನೌನ್ಸ್ ಮಾಡ್ತಾ ಇದ್ದೀವಿ. ಎಲ್ಲರ ಕುತೂಹಲಕ್ಕೆ ಅದು ತೆರೆ ಎಳೀತಾರೆ ಉಪ್ಪಿ ಸಾರು. ಖಂಡಿತವಾಗಲೂ ಈ ಚಿತ್ರ ಕರ್ನಾಟಕದ ಜನ, ಕನ್ನಡ ಚಿತ್ರ ಪ್ರೇಕ್ಷಕರು ಒಪ್ತಾರೆ ಅಂತ, ಕನ್ನಡ ಪ್ರೇಕ್ಷಕರೆಲ್ಲ ಭಾರತದ ಎಲ್ಲ ಪ್ರೇಕ್ಷಕರು ಒಪ್ತಾರೆ ಅಂತ ನನಗೆ ಭರವಸೆ ಇದೆ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಉಪ್ಪಿ ಸರ್ ಭಾಷೆಗಳು. ಉಪ್ಪಿ ಸರ್ ನಮಗೆ ಒಂದು ವಿಷನರಿ ಡೈರೆಕ್ಟರ್, ಅದು ಎಲ್ಲರಿಗೂ ತಿಳಿದಿದ್ದಂಗೆ ಇದೇನು ಹೊಸದಲ್ಲ. ಬಟ್ ಅವರು ಈ ಸಿನಿಮಾಗೆ ಪಟ್ಟಿರೋ ಕಷ್ಟ, ಎಲ್ಲ ಪಿಕ್ಚರ್ಗೂ ಕಷ್ಟ ಬಿದ್ದಿದ್ದಾರೆ, ಬಟ್ ಈ ಸಿನಿಮಾಗೆ ಇನ್ನೂ ಜಾಸ್ತಿ ಹೆಚ್ಚು ಕಷ್ಟ ಬಿಟ್ಟಿದ್ದಾರೆ. ಯಾಕೆ ಅಂತ ಹೇಳ್ತೀನಿ. ಹೌದಾ? ಇನ್ಫ್ಯಾಕ್ಟ್ ವಿಜುವಲ್ಸ್ ಸೈಡ್ಸಲ್ಲಿ ಇಟ್ಸ್ ಒನ್ ಆಫ್ ದ ಬೆಸ್ಟ್ ವಿಜುವಲ್ರಿ ಇನ್ ಕರ್ನಾಟಕ ಇವತ್ತಿನ ದಿನಕ್ಕೆ. ಒನ್ ಆಫ್ ದ ಬೆಸ್ಟ್ ವಿಜುವಲ್ಸ್ ಇನ್ ಇಂಡಿಯಾನೇ ಆಗ್ಬೋದು. ಅದು ತೋರ್ಸೋಕ್ಕೆ ಅಂದರೆ ತೆರೆ ಮೇಲೆ ನಿಮ್ಮ ಮುಂದೆ ತರಕ್ಕೂ ನಮಗೂ ಎಷ್ಟು ಕಾತರದಲ್ಲಿ ಇದೀವಿ ನಾವು. ಅದೇ ಥರ ನೀವು ಕಾತರದಿಂದ ವೆಯ್ಟ್ ಮಾಡ್ತಿದ್ದೀರ ಅಂತ ನಮಗೂ ಒಂದು ಅರಿವಿದೆ. ಆ ಜವಾಬ್ದಾರಿಯಿಂದಲೇ ನಾವು ಅದ್ರ ಮೇಲೇ ಲಾಸ್ಟ್ ಫೈನಲ್ ಸ್ಟೇಜಸ್ಸಲ್ಲೇ ಇದ್ದೀವಿ, ಕಂಪ್ಲೀಷನ್ಸಲ್ಲಿ. ಸೊ ಎಲ್ಲ ಚೆನ್ನಾಗಿ ಬರ್ತಿದೆ. ಜಸ್ಟ್ ವೆಯ್ಟ್ ಫಾರ್ ಫ್ಯೂ ಮೋರ್ ಡೇಸ್, ವಿ ವಿಲ್ ಕಮ್ ಬ್ಯಾಕ್ ವಿತ್ ಅ ವೆರಿ ಗುಡ್ ಔಟ್ಪುಟ್. ಆ್ಯಂಡ್ ಎಲ್ಲ ಟೆಕ್ನಿಷಿಯನ್ಸು ಇದರಲ್ಲಿ ತುಂಬ ಕಷ್ಟ ಬಿದ್ದಿದ್ದಾರೆ. ರೈಟ್ ಫ್ರಮ್ ಉಪ್ಪಿ ಸರ್ ಆಗಲಿ, ನಮ್ಮ ಆರ್ಟ್ ಡೈರೆಕ್ಟರ್ ಶಿವು ಸರ್ ಆಗಲಿ, ಅಜ್ನೀಶ್ ಸರ್ ಆಗಲಿ, ಮತ್ತು ಎಲ್ಲ ಆ್ಯಕ್ಟರ್ಗಳು, ನಮ್ಮ ಎಡಿಟರು, ನಮ್ಮ ಕಲರಿಸ್ಟು, ನಮ್ಮ VFX ಸೂಪರ್ವೈಸರ್ಸು ಎಲ್ಲ ಅಸೋಸಿಯೇಟ್ ಡೈರೆಕ್ಟರ್ಸು ಎಲ್ಲ ತುಂಬ ಕಷ್ಟ ಬಿದ್ದಿದ್ದಾರೆ. ಆ್ಯಂಡ್ ಇಟ್ ಆಲ್ ಬಿ ಫ್ರೂಟ್ಫುಲ್ ಆ್ಯಂಡ್ ವಿ ಆರ್ ಗೆಟಿಂಗ್ ಅ ವೆರಿ ಗುಡ್ ಔಟ್ಪುಟ್ ವಿಚ್ ವಿ ಆರ್ ವೆರಿ ಪ್ರೌಡ್ ಆಫ್. ಥ್ಯಾಂಕ್ ಯು ಉಪ್ಪಿ ಸರ್, ಥ್ಯಾಂಕ್ ಯು ಸೊ ಮಚ್. ಮಾತಾಡ್ರಿ. ಸರ್ ಕೂತ್ಕೊಂಡೆ ಮಾತಾಡಿ. ಬರ್ತಾ ಇಲ್ಲ ಅದು. ಹಲೋ. ಎಲ್ಲ ಮಾಧ್ಯಮ ಸ್ನೇಹಿತರಿಗೂ ನಮಸ್ಕಾರ. ಬಹಳ ವಿಶೇಷವಾದ ದಿನ 18. ಬಹಳ ಲಕ್ಕಿ ನಂಬರ್ ಉಪ್ಪಿ ಸರ್ಗೆ, ನಮಗೆ ಎಲ್ಲ ಫಿಲಮ್ಸ್ಗೆ 9 ವಿ ಬಿಲೀವ್ ಇನ್. ಸೊ ಅವ್ರದ್ದು ಏನ್ ಸಿನಿಮಾ ಮಾಡಿದಾಗ ಕೂಡ ಫಸ್ಟು ಆಡಿಯೋ ಲಾಂಚ್ ಮಾಡಿದಾಗ ಅದು ಕೂಡ 9 ಬರ್ತಾ ಇತ್ತು. ದುಡ್ಡು ಕೊಟ್ಟಿದ್ದು ಕೂಡ 2,70,000, ಅದು 9. ಅದು ಯಾಕೋ 9 ಅನ್ನೋದು ನಮಗೆ, ನನಗೆ ಅವ್ರ ಬರ್ಡೇ 18 ಇಲ್ಲ 9 ಅಂತ ಗೊತ್ತಿರ್ಲಿಲ್ಲ. ಇವಾಗ ಗೊತ್ತಾಯ್ತು ಕ್ಲಿಯರ್ ಆಗಿ. ಯಾಕೆಂದ್ರೆ ನೀವು ಎಷ್ಟು ವಯಸ್ಸು ಅಂತ ಹೇಳೋದಿಲ್ಲ. 9ನೇ ತಿಂಗಳು 18ನೇ ತಾರೀಕು ಎಷ್ಟು ಸರ್ ವಯಸ್ಸು ಅಂದ್ರೆ ಇಲ್ಲ ಹೇಳೋದಿಲ್ಲ. ಅದು ಮಾಧ್ಯಮದವ್ರ ಮುಂದೆ ವಯಸ್ಸು ಕೇಳ್ತೀರಾ ಅಂತ ಹೇಳೋದು. ಸರ್ ನೀವು 27 ಇಲ್ಲ 36 ಅಷ್ಟೇ ಇಟ್ಕೊಳ್ಳಿ. ಅಲ್ಲಿಗೆ ಸ್ಟಕ್ ಆಗಿಬಿಟ್ಟಿದ್ರಿ ನೀವು. ಸೊ 36 ಎಕ್ಸಾಕ್ಟ್ಲಿ. ಸೊ ತಿರುವಣ್ಣಾಮಲೆಯಿಂದ ಆಕ್ಚುಲಿ ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಇದ್ದು ನನಗೆ ಗೊತ್ತಿರಲಿಲ್ಲ. ಅದು ನನಗೆ ಶಾಕ್ ಕೊಡು. ಪ್ರತಿಯೊಂದು ಕೂಡ ಹಾಗೆ ಮಾಡ್ತಾ ಇದ್ದಾರೆ. ಲಹರಿ ಫಿಲಮ್ಸ್ ನಿರ್ಮಾಪಕರಾಗಿ ಶ್ರೀಕಾಂತ್, ಅಣ್ಣ ಮನೋಹರ್ ನಾಯ್ಡು ಅವರು, ಶ್ರೀಕಾಂತ್ ಅವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಸಿನಿಮಾ ಮಾಡ್ತಾ ಇದೀವಿ ಅಷ್ಟೇ. ಒಂದು ಪೋಸ್ಟ್ ಇಂದ, ಒಂದು ಸಂಗೀತದಿಂದ ಪ್ರತಿಯೊಂದು ಕೂಡ ನಮಗೇನೆ ಸರ್ಪ್ರೈಸ್ ಕೊಟ್ಟು ಮಾಡ್ತಾ ಇರುವಂತ ನಿರ್ದೇಶಕರು ಅಂತ ಉಪೇಂದ್ರ ಸಾಹೇಬರು. ಸೊ ನನಗೆ ಗೊತ್ತಿರ್ಲಿಲ್ಲ. ಗೊತ್ತಿದ್ರೆ ನಾನು ತಿರುವಣ್ಣಾಮಲೆಗೆ ಹೋಗ್ತಾ ಇದ್ದಲ್ಲೋ ಗೊತ್ತಿಲ್ಲ. ಗಣೇಶ್ ಕಾಸರಗೋಡು ಸಾಹೇಬ್ರು ಗೊತ್ತು. ನಿನ್ನೆ ಫೋನ್ ಮಾಡ್ಬಿಟ್ಟು, ಸರ್ ಬಹಳ ವರ್ಷ 18 ವರ್ಷ ಆದ್ಮೇಲೆ ತಿರುವಣ್ಣಾಮಲೆಗೆ ಹೋಗ್ತಾ ಇದ್ದೀನಿ ನಾನು. ಅವ್ರಿಗೆ ಗೊತ್ತಿದೆ ಆ ಶಿವನ್ ದೇವಾಲಯದ ಮಹತ್ವ ಏನು ಅಂತ. ಅವ್ರು ಫೋನ್ ಮಾಡಿದಾಗ ಹೇಳಿದೆ, ಎಂತ ಸರ್ಪ್ರೈಸ್ ಆಗಿದ್ದು, ಹೋಗ್ತಾ ಇದ್ದೀನಿ, ಹೋಗಿ ಬಂದ್ಮೇಲೆ ನಾನು ಫೋನ್ ಮಾಡ್ತೀನಿ, ವಿಭೂತಿ ತರ್ತೀನಿ ಅಂತ. ಆ ವಿಭೂತಿ ತಗೊಂಡು ಡೈರೆಕ್ಟ್ ಆಗಿ ಬಂದಿದ್ದೀನಿ ಸರ್. ಆ ಪುಣ್ಯ ಎಲ್ಲರಿಗೂ ಬರಲಿ. ಸೊ ಪರಿಕ್ರಮ ಮಾಡಿ 17 ಕಿಲೋಮೀಟರ್ಸು
ಎಲ್ಲರಿಗೂ ಪ್ರಾರ್ಥನೆ ಮಾಡಿ ಬಂದಿ, ಎಕ್ಸ್ಪೆಷಲಿ ಇಂಡಸ್ಟ್ರಿಗೆ ತುಂಬಾ ಜಾಸ್ತಿ ಪ್ರಾರ್ಥನೆ ಮಾಡಿ ಬಂದಿದ್ದೀನಿ. ಯಾವುದು ನೆಗೆಟಿವ್ ಎನರ್ಜಿಗಳು ನಮ್ಮ ಹತ್ರ ಬಂದೇ ಇರಲಿ, ಏನೂ ಆಗದೆ ಇರಲಿ, ಅದ್ಭುತವಾಗಿ ಆ ಇಂಡಸ್ಟ್ರಿ ಇದೆ ಅದೇ ತರ ನಡೀಲಿ. ಯಾರೋ ಒಬ್ರು ಯಾರೋ ಏನೋ ತಪ್ಪು ಮಾಡೋದ್ರಿಂದ ಯಾರೋ ಕಳಂಕ ಬರೋ ಅವಶ್ಯಕತೆ ಇಲ್ಲ. ನಮ್ಮ ಇಂಡಸ್ಟ್ರಿ ಚೆನ್ನಾಗಿದೆ, ನಮ್ಮ ಇಂಡಸ್ಟ್ರಿ ಇನ್ನೂ ಚೆನ್ನಾಗಿರುತ್ತೆ. ಆ UAE ಪಿಕ್ಚರ್ ಎಕ್ಸ್ಟ್ರಾರ್ಡಿನರಿ ಪ್ರೂವ್ ಮಾಡುತ್ತೆ ಅನ್ನೋ ನಂಬಿಕೆ ನಮಗೆ ಇದ್ದೇ ಇದೆ. ಹಾಡುಗಳಿಗೆ ಅಪೂರ್ವ ಅದ್ಭುತವಾದ ರೆಸ್ಪಾನ್ಸ್ ಬಂದಿದೆ. ಎಲ್ಲ ಪತ್ರಿಕಾ ಮಿತ್ರರು ನಮ್ಮನ್ನ ಲಹರಿ ಫಿಲ್ಮ್ಸ್ ಅನ್ನ, ಉಪೇಂದ್ರ ಸರ್ನ, ಇಡೀ ಟೀಮ್ನ ಅವಾಗಿಂದ ಎತ್ತಿ ಹಿಡಿದಿದ್ದೀರಿ, ಎತ್ತಿ ಬೆಳೆಸಿದ್ದೀರಿ. ಈ ಸಿನಿಮಾ ಕೂಡ ಅದೇ ರೀತಿ ಎತ್ತಿ ಹಿಡಿದು ನಮ್ಮನ್ನು ಬೆಳೆಸ್ತೀರಾ ಅಂತ ನನಗೆ ನಂಬಿಕೆ ಇದೆ. ನಮ್ಮ ಕನ್ನಡ ಜನತೆ 6.5 ಕೋಟಿ ಜನತೆ ನಮ್ಮನ್ನು ಯಾವತ್ತೂ ಬಿಟ್ಕೊಟ್ಟಿಲ್ಲ. ಸಂಸ್ಥೆನಾಗಲಿ ನಮ್ಮ ಆಫೀಸರ್ನಾಗಲಿ ಈ ಸಿನಿಮಾದಲ್ಲಿ ಗೆದ್ದೇ ಗೆಲ್ತೀವಿ. ಬೇರೆ ಅಜನೀಶ್ ಅವ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಅದ್ಭುತವಾಗಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡಿದ್ದಾರೆ. ನಾನು ಏನು ಕೇಳಿದ್ರು ವಂಡರ್ಫುಲ್ ಎಕ್ಸ್ಟ್ರಾರ್ಡನರಿ ವರ್ಕ್. ಮತ್ತೆ ನಿರ್ಮಲ್ ಸ್ಪೆಷಲ್ ಎಫೆಕ್ಟ್ಸು, ನವೀನ್ ಅಣ್ಣನ ಮಗ ಟೆಕ್ನಿಕಲ್ ಭಾಳನೇ ಚೆನ್ನಾಗಿ ಮಾಡಿದ್ದಾರೆ. ಅಫ್ಕೋರ್ಸ್ ಶ್ರೀಕಾಂತ್, ನಾಗೇಂದ್ರ ಅವರು ಭಾಳ ಕಷ್ಟಪಟ್ಟು ಈ ಸಿನಿಮಾವನ್ನ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ದಾರೆ. ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಹೋಲ್ ಟೀಮ್. ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ ಸರ್. ಡೇಟು ನನಗೂ ಗೊತ್ತಿಲ್ಲ, ಅವ್ರನ್ನೇ ಕೇಳಿ. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು. ಮೊದಲಾಗಿ ಉಪಿ ಸರ್, ಮೆನಿ ಮೋರ್ ಹ್ಯಾಪಿನೆಸ್ ಆಫ್ ದಿ ಡೇ. ಹುಟ್ಟುಹಬ್ಬದ ಶುಭಾಶಯಗಳು. ತುಂಬ ಸಂತೋಷ ಆಗ್ತಾಯಿದೆ. ಉಪಿ ಸರ್ ಬರ್ತ್ಡೇಗೆಲ್ಲ ನಾನಲ್ಲಿ ಕಳೆದ ವರ್ಷಗಳೆಲ್ಲ ಅಲ್ಲಿ ಆಚೆ ನಿಂತು ನೋಡ್ತಾ ಇದ್ದೆ. ಇವತ್ತು ಅವ್ರ ಬರ್ತ್ಡೇ ದಿವಸ ಅವ್ರ ಮನೇಲಿ ಅವ್ರ ಜೊತೆಗೆ ಇರೋದು ನನಗೆ ತುಂಬ ಸಂತೋಷ ತಂದುಕೊಟ್ಟಿದೆ ಸರ್. ತುಂಬ ಸಂತೋಷ ಆಗ್ತದೆ. UAE ಸಿನಿಮಾ ಅದ್ಭುತ ವಿಜುವಲ್ ಮಾರ್ವೆಲ್ ಖಂಡಿತ. ನನಗೆ ಒಂದು ಕಡೆ ಎಲ್ಲೋ ಮನಸ್ಸಲ್ಲಿ ಒಂದು ವಿಜುವಲ್ಸ್ ಈ ಲೆವೆಲಿಗೆ ಮಾಡ್ತಾ ಇದ್ದಾರೆ, ನಾನು ಮ್ಯೂಸಿಕ್ ಇನ್ನೂ ಚೆನ್ನಾಗಿ ಮಾಡಬೇಕಲ್ಲ ಅನ್ನೋ ಒಂದು ಭಯ ನನ್ನ ಮನಸ್ಸಲ್ಲಿ ಹುಟ್ಟಿದೆ. ದಟ್ ಈಸ್ ಆ ಮಟ್ಟಕ್ಕೆ ಒಂದು CG ವರ್ಕ್ ಅಷ್ಟು ಪರ್ಫೆಕ್ಷನ್ ಮಾಡ್ತಾಯಿದ್ರು ಉಪಿ ಸರ್. ನಾನು ಕೆಲವೊಂದು ವಿಜುವಲ್ಸ್ ಎಲ್ಲ ನೋಡಿ ಐ ವಾಸ್ ರಿಯಲಿ ಆಸ್ಟಕ್ ಸೀಯಿಂಗ್ ದ ವಿಜುವಲ್ಸ್. ಆಲ್ ದ ವೆರಿ ಬೆಸ್ಟ್ ಸರ್. ಇದೇ ಥರ ಇನ್ನೂ 100 ಸಿನಿಮಾ ನಿಮ್ಮ ಜೊತೆ ವರ್ಕ್ ಮಾಡೋ ಒಂದು ಸದವಕಾಶ ನನಗೆ ಸಿಗಲಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಸರ್. ಜಾಸ್ತಿ ಮಾತಾಡಲ್ಲ, ಕೇಳಿಸ್ತಾ ಇಲ್ಲ ಇದು ಆಗಿದೆ. ಸಿಂಪಲ್ ಆಗಿರ್ಬೇಕಂದ್ರೆ ಒಂದು ಯೂಶುವಲ್ ಆಗಿ ಆಬ್ಜೆಕ್ಟ್ ಇಟ್ಕೊಂಡು ವರ್ಕ್ ಮಾಡಿದ್ವಿ ಸಿನಿಮಾದ ಆರ್ಟ್ ಡೈರೆಕ್ಷನ್. ಈ ಸಲ ಒಂದು ಸಬ್ಜೆಕ್ಟ್ ಇಟ್ಕೊಂಡು ವರ್ಕ್ ಮಾಡಿದ್ವಿ. ಇತಿಹಾಸದಲ್ಲಿ ಸರ್ವಕಾಲಿಕ ದಾಖಲೆ ಇದು. ಈ ಚಿತ್ರ ಹಲವಾರು ದಾಖಲೆ ಬರೀತದೆ. ನಾವು 25 ವರ್ಷದ ಮಾಡ್ತಾ ಇದ್ದೀರಿ. ಇದು 27 ವರ್ಷಕ್ಕೂ ಮಾಡಿಸ್ಕೊಳ್ಳುತ್ತೆ ದಾಖಲೆ, 50 ವರ್ಷಕ್ಕೂ ಮಾಡಿಸ್ಕೊಳ್ಳುತ್ತೆ. ಈಗ 27 ವರ್ಷಕ್ಕೆ 3Dಲಿ ನಿಮ್ಗೆ ತೋರ್ಸಕ್ಕೆ ಪ್ರಯತ್ನ ಮಾಡ್ತೀನಿ. ಆಮೇಲೆ 27 ವರ್ಷಕ್ಕೆ ಇನ್ನೇನು ಟೆಕ್ನಾಲಜಿ ಬರುತ್ತೆ ಅದು ಅಳವಡಿಸ್ತೀರಿ. ಬಟ್ ಈಗ ಈ ಟೆಕ್ನಾಲಜಿ ಅಳವಡಿಸಿರೋದಕ್ಕೆ ನಾನು ಹೇಳಲೇಬೇಕು. ಯಾಕಂದ್ರೆ ನಮ್ದು 25 ವರ್ಷ ನೆಗೆಟಿವ್ 10 ಆಫೀಸ್ ಚೇಂಜ್ ಆಯಿತು ಗಾಂಧಿನಗರದಲ್ಲಿ. ಎಲ್ಲೆಲ್ಲೋ ಶಿಫ್ಟ್ ಮಾಡಿ ಅವಾಗೆಲ್ಲ ಏಟ್ ಬಿದ್ದುಬಿಟ್ಟಿತ್ತು ನೆಗೆಟಿವ್ ಎಲ್ಲ. 40 ಪ್ರಿಂಟ್ ಇತ್ತು ಆವಾಗ ನಮ್ಮದು. ಸೂಪರ್ ಹಿಟ್ 99 ರಿಲೀಸ್ ಮಾಡಿದಾಗ ಆ ಪ್ರಿಂಟ್ಗಳಲ್ಲಿ ಒಂದೊಂದು ಫ್ರೇಮು ತಗೊಂಡು ಯಾವ ಫ್ರೇಮ್ ಎಫೆಕ್ಟ್ ಆಗಿದೆ ಅದನ್ನೆಲ್ಲ ಇದು ಮಾಡಿ ಎಲ್ಲೂ ನಿಮಗೆ ಪಿಕ್ಚರ್ ನೋಡ್ತಾ ಇದ್ರೆ ಇದೇ ಇವತ್ತು ನೋಡ್ದಂಗೆ ಹೊಸ ಟೆಕ್ನಾಲಜಿಗೆ ನಿಮ್ಮ ಇದಕ್ಕೆ ಧಕ್ಕೆ ಆಗದಂಗೆ ಎಕ್ಸ್ಟ್ರಾ ವರ್ಕರ್ಸು ಮಡ್ರಾಸ್ ಪ್ರಸಾದ್ ಲ್ಯಾಬಲ್ಲಿ ಅವ್ರು ನಾಳೆ ಬರ್ತಾ ಇದ್ದಾರೆ. ಟೆಕ್ನಿಷಿಯನ್ಸ್ ಎಲ್ಲ ಮೇನ್ ಥಿಯೇಟರ್ ವಿಸಿಟ್ ಕೊಡ್ತಾರೆ. ಅವ್ರು ಮಾಡಿದ ಪರಿಶ್ರಮನ ಅವರು ವರ್ಣಿಸ್ತಾರೆ. ಈಗ ಇದಕ್ಕೆ ತುಂಬ ಇದರಲ್ಲಿ 4Kಗೆ ಟ್ರಾನ್ಸ್ಫರ್ ಮಾಡಿ 4Kಯಿಂದ 7.1 ಈಗಿನ DA ಎಲ್ಲಿ ಮ್ಯೂಸಿಕ್ ಪೋರ್ಷನ್ ಏನಾಗಿತ್ತು ಇದೆಲ್ಲ ಇದು ಮಾಡಿ ನಿಮಗೆ ಹಬ್ಬದೂಟ ಕೊಡ್ತಾರೆ ಉಪೇಂದ್ರ ಅಭಿಮಾನಿಗಳಿಗೆ. ಆಕ್ಚುಲಾಗಿ ಇದು ಉಪೇಂದ್ರ ಹುಟ್ಟಿದ ಹಬ್ಬಕ್ಕೆ ಉಪೇಂದ್ರ ಚಿತ್ರ ರಿಲೀಸು ಶುಕ್ರವಾರ ಬಂದಿರೋದ್ರಿಂದ ನಾಳಿದಾಗ್ತಾ ಇದೆ. ಆಮೇಲೆ ಇದಕ್ಕೆ ಭಾನುವಾರ ಇನ್ನೊಂದು ಕುತೂಹಲ ಕೊಡ್ತೀನಿ ಅಭಿಮಾನಿಗಳಿಗೆ. ಇದು ಇಲ್ಲಿವರೆಗೂ ಇಷ್ಟು ಹೇಳಿರ್ತೀನಿ. ಭಾನುವಾರ ಇನ್ನೊಂದು
ಸೂಪರ್ ಗಿಫ್ಟು. ಅದು ಅಭಿಮಾನಿಗಳಿಗೆ ಉಪೇಂದ್ರ ಅವರ ಅಭಿಮಾನಕ್ಕೆ ನಾವು ಕೊಡ್ತಾ ಇರೋದು ನಮ್ಮ ನಿರ್ಮಾಪಕ ಇದರಿಂದ. ಆಮೇಲೆ ಈ ಫ್ಯಾನ್ ಶೋ 3 ಕಡೆ ಈಗ ಆಗಿದೆ, ಫುಲ್ ಆಗಿದೆ. ಬೇರೆ ಕಡೆ ಎಲ್ಲ ಕೇಳ್ತಾ ಇದ್ದಾರೆ, ನಾನು ಬೇಡಪ್ಪ ಜಾಸ್ತಿ ಇದು ಮಾಡೋದು ಆಮೇಲೆ ಇದಾಗ್ತದೆ ಅಂತ ಇದು ಮಾಡ್ತಾ ಇದ್ದೀರಿ. ಈ ಫ್ಯಾನ್ ಶೋಗೆ ನಾವು ಕಮಿಷನರ್ಗೆ ಲೆಟರ್ ಕೊಟ್ಟಿದ್ದೀರಿ. ನಟ ನಿರ್ದೇಶಕ ಉಪೇಂದ್ರ ಅವರು ಚಿತ್ರಕ್ಕೆ ವಿಸಿಟ್ ಕೊಡುವಾಗ ಫ್ಯಾನ್ ಶೋಗೆ ಹೆಲಿಕಾಪ್ಟ್ರಿಂದ ನಾನು ಹೂವು ಹಾಕಬೇಕು ಅಂತ ನಮ್ಮ ಡಿಸ್ಟ್ರಿಬ್ಯೂಟರ್ ಹೇಳಿದ್ರು. ಅಭಿಮಾನಿಗಳೇ ಒಂದು ನಿಮಿಷ ಅದಕ್ಕೆ ಕಮಿಷನರ್ ಪರ್ಮಿಷನ್ನು ಕೊಟ್ಟರೆ ಇದಾಗುತ್ತೆ. ಆ ತಾಯಿ ಭುವನೇಶ್ವರಿ ಇದನ್ನ ಕೊಡಿಸಿದ್ರೆ ಅರ್ಧ ಗಂಟೆ ಡಿಫ್ರೆನ್ಸು. ನರ್ತಕಿ ವೀರೇಶ ಸಿದ್ದೇಶ್ವರ 3 ಕಡೆ ಅಯ್ಯೋ ಬರಲಿ ವಾಯುದೇವ ಪಂಚಪುತ್ರರ ಆಶೀರ್ವಾದದಿಂದ. ಇದು ಇನ್ನು ನೆಕ್ಸ್ಟು ನಿಮಗೆ ಭಾನುವಾರ ಸರ್ಪ್ರೈಸು. ಸದ್ಯಕ್ಕೆ ಇಷ್ಟೇ, ಇನ್ನು ಏನೋ ಹೇಳ್ಬೇಕಂತ ಬಂದೆ ಜ್ಞಾಪಕ ಬರ್ತಾ ಇಲ್ಲ. ಯಾಕಂದರೆ ನಮ್ಮದು 2G, ನೀವೆಲ್ಲ 5G. ನೀವೆಲ್ಲ ನಿಮ್ಮ ಕಾಲದಲ್ಲಿ ನಾನು 5Gನೇ. ನಮಸ್ಕಾರ. ನಮ್ಮ ಡಿಸ್ಟ್ರಿಬ್ಯೂಟರ್ ನಮಸ್ಕಾರ ಮಾಡ್ಬಿಡ್ತಾರೆ. ಎಲ್ಲ ಊರಲ್ಲೇ ಬೀಳ್ತಾವೆ. ಏನ್ ಹೇಳಪ್ಪ, ನಾನು ಹೇಳ್ತಾನೆ ಇರ್ತೀನಿ. ಹಲೋ ಎಲ್ಲ ಅಭಿಮಾನಿ ದೇವರುಗಳು ಕೇಳಿಸ್ಕೊಳ್ಳಿ, ನಿಮ್ಮನ್ನ ದೇವರು ಅಂದ್ರು ಅಣ್ಣವರ, ಕರೆಕ್ಟ್ ಅಲ್ವಾ? ಅಣ್ಣವರು ದೇವರು ಅಂದ್ರು, ನಮ್ಮಣ್ಣ ಹೇಳಿದ್ರು ಅಭಿಮಾನಿಗಳಿಗೆ ದಿನ ಅಂತ ಹೇಳಿದ್ರು. ಅವ್ರ ಬರ್ತಡೇನ ಇದು ಯಾರು ಹೇಳಿದಾರೆ? ನಾನೊಂದು ಹೇಳ್ತಾ ಇದ್ದೀನಿ, ಬೇಜಾರು ಮಾಡ್ಕೊಂಬೇಡಿ. ವ್ಯಕ್ತಿ ಪೂಜೆ ಮಾಡೋದು ಬಿಡಿ, ವಿಚಾರಗಳ ಪೂಜೆ ಮಾಡಿ. ಓಕೆ, ನನಗೆ ಗೊತ್ತು. ಕೇಳಿ, ಅಲ್ಲಲ್ಲ ಕೇಳಿ ಒಂದ್ ನಿಮಿಷ. ಏನೋ ನನ್ನಿಂದ ಏನೋ ಒಂದು ವಿಚಾರಗಳು ನಿಮ್ಗೆ ಇಷ್ಟ ಆಗಿ ನೀವು ಅಭಿಮಾನಿ ಆಗಿದ್ದೀರಾ, ನನ್ನಲ್ಲಿ ದೇವರು ನೋಡ್ತಾ ಇದ್ದೀರಾ. ಐ ಆಮ್ ಗಾಡ್, ಗಾಡ್ ಇಸ್ ಗ್ರೇಟ್ ಅಂತ ಡೈಲಾಗ್. ಆಮೇಲೆ ಯಾರು ಹೇಳಿದ್ರು ಅದು ಸತ್ಯನೇ. ನೀವೆಲ್ಲ ಹೇಳಿ ಒಂದ್ಸತಿ ಐ ಆಮ್ ಗಾಡ್, ಗಾಡ್ ಇಸ್ ಗ್ರೇಟ್ ಅಂತ. ಐ ಆಮ್ ಗಾಡ್, ಗಾಡ್ ಇಸ್ ಗ್ರೇಟ್. ಐ ಆಮ್ ಗಾಡ್, ಗಾಡ್ ಇಸ್ ಗ್ರೇಟ್. ನೀವೆಲ್ಲ
ಇನ್ನೊಂದು ಉಪೇಂದ್ರ ಫಿಲಮು ರಿಲೀಸ್ ಆಗ್ತೈತೆ 20ನೇ ತಾರೀಕು. ಉಪೇಂದ್ರ ಫಿಲಮ್ಗೆ ಹಬ್ಬ ಮಾಡ್ತೀವಿ, ಯುವಗೆ ಊರ ಹಬ್ಬ ಮಾಡ್ತೀವಿ. ಏನ್ರಪ್ಪ ಕರೆಕ್ಟ್ ನಾನು ಹೇಳಿದ್ದು? ಏನ್ ವಿಚಾರ ಹೇಳ? ಕೇಳಿ, ನಾನು ಇದರಲ್ಲಿ ರಾಜಕೀಯ ಪ್ರಜಾಕೀಯದಲ್ಲಿ ಇದನ್ನೇ ಹೇಳ್ತಾ ಇದ್ದೀನಿ. ಗೊತ್ತಲ್ವಾ? ಹೇಳ್ತಿರೋದಿಲ್ಲ ನಿಮ್ಗೆಲ್ಲ ಗೊತ್ತಲ್ವಾ? ನಮ್ಮ ದೇಶ ಯಾರಿಂದ ನಡೀತಾ ಇದೆ? ನಮ್ಮಿಂದ. ನಮ್ಮ ದೇಶಕ್ಕೆ ಮುಖ್ಯವಾದ್ದೇನು? ಪ್ರಜಾಪ್ರಭುತ್ವ ಯಾವ್ದ್ರಿಂದ ನಡೀತಾ ಇದೆ? ಕರೆಕ್ಟ್. ಯಾವ ರೀತಿ? ಅದಕ್ಕೊಂದು ದಾರಿ ಇದೆಯಲ್ಲ ನಡೆಯೋದಕ್ಕೆ. ಯಾವ ತರ ನಡೀತಾ ಇದೆ? ಸಂವಿಧಾನ. ಕೇಳಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ. ಸಂವಿಧಾನ ವ್ಯಕ್ತಿನ ವಿಚಾರನ. ಕೇಳಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಜವಾಗ್ಲು ಮಹಾತ್ಮರು, ಗ್ರೇಟ್. ಆದ್ರೂ ಅವ್ರನ್ನ ಪೂಜಿಸೋ ಜೊತೆಗೆ ಸಂವಿಧಾನ ಪೂಜಿಸ್ತೀವಿ ನಾವು, ಅಲ್ವಾ? ಆತರ ನೀವು ವ್ಯಕ್ತಿಗಳನ್ನ ಪೂಜಿಸೋದು ನಾನು ತಪ್ಪೋ ಸರಿ ನನಗೆ ಗೊತ್ತಿಲ್ಲ. ನೀವು ನನ್ನಲ್ಲಿ ದೇವ್ರನ್ನ ನೋಡ್ರೆ ಅದು ನಿಮ್ ದೊಡ್ಡ ಗುಣ. ಬಟ್ ಅಟ್ ದಿ ಸೇಮ್ ಟೈಮ್ ಒಳ್ಳೆ ವಿಚಾರಗಳನ್ನ ಫಾಲೋ ಮಾಡಿ, ಏನೋ ಒಳ್ಳೆ ವಿಚಾರಗಳನ್ನ ಅಳವಡಿಸ್ಕೊಳ್ಳಿ. ಕಷ್ಟ. ನಾನೇನು ಇದಾಗಿದ್ದೀನಿ ಅಂತಲ್ಲ, ಪರ್ಫೆಕ್ಟ್ ಆಗಿದ್ದೀನಿ ಅಂತಲ್ಲ. ಯಾರು ಪರ್ಫೆಕ್ಟ್ ಆಗಿರಲ್ಲ. ಗಾಡ್ ಅಂತ ಯಾರನ್ನು ಯಾಕೆ ಹೋಗಲ್ಲ ಅಂದ್ರೆ, ಗಾಡ್ ಈಸ್ ದ ಅಲ್ಟಿಮೇಟ್ ಪರ್ಫೆಕ್ಷನ್ಗೆ ಗಾಡ್ ಅನ್ನೋದು. ಕರೆಕ್ಟಾ? ಸಂಪೂರ್ಣ ಪರ್ಫೆಕ್ಷನ್ ಬಹಳ ಕಷ್ಟ ಮನುಷ್ಯರಲ್ಲಿ ಬರೋದು. ಆದ್ರೆ ಬರಲ್ಲ ಅಂತ ಸುಮ್ಮನೆ ಇರಬಾರ್ದು, ಟ್ರೈ ಮಾಡ್ತಾನೆ ಇರ್ಬೇಕು ನಾವು. ಇದು ಹೆಂಗಂದ್ರೆ ದಿನ ಸ್ನಾನ ಮಾಡ್ದಂಗೆ ಗಲೀಜ್ ಆಗ್ತಾನೆ ಇರುತ್ತೆ. ದೇಹ ಗಲೀಜ್ ಆಗ್ತಾ ಇರುತ್ತೆ, ನಾವು ತೊಳ್ಕೊಂತಾನೆ ಇರ್ಬೇಕು, ಅಲ್ವಾ? ನಾನು ಪರಿಶುದ್ಧ ಅಂತ ಹೇಳಕ್ ಆಗಲ್ಲ. ಕರೆಕ್ಟ್ ಅಲ್ವಾ? ಡೈಲಿ ಆ ಪ್ರಯತ್ನ ನಾವು ಮಾಡೋಣ. ಕೋಪ ಬರುತ್ತೆ, ಕೂಲ್ ಮಾಡ್ಕೊಬೇಕು. ಇಲ್ಲಿ ಆ ಕಡೆ ಹೋಗ, ಈ ಕಡೆ ಹೋಗ, ಕೂಲ್ ಕೂಲ್ ಕೂಲ್. ಬಾಮ್ಮ, ನೀನು ನನ್ನವ, ಅವನು ನಮ್ಮವ, ಇವನು ನಮ್ಮವ, ಎಲ್ಲ ನಮ್ಮವ. ಆ ಪ್ರೀತಿಯಿಂದ ಕರೆದ್ರೆ ಎಲ್ಲ ಖುಷಿ ಆಗ್ತಾರೆ. ಆ ಪ್ರೀತಿ ಹೇಳ್ಬೋದು, ನೀನೇ ದೇವರಾಗ್ಬಿಡ್ತೀಯ. ಆಲ್ರೆಡಿ ಆಗೋಗ್ಬಿಟ್ಟಿದ್ಯಾ. ಓಕೆನಾ? ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಈ ಅಭಿಮಾನಕ್ಕೆ ನನಗೆ ಇನ್ನೇನು ಹೇಳಕ್ ಗೊತ್ತಾಗ್ತಾ ಇಲ್ಲ. ಥ್ಯಾಂಕ್ ಯು. ನಿಮ್ಮೆಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು. ನಮ್ಮ ಹೆಸರು ಪುನೀತ್ ಅಂತ. ಚರ್ಪಾಟೆಯಿಂದ ಬಂದಿದ್ವಿ, ಮಂಡ್ಯ ಪಕ್ಕ. ಅಲ್ಲಿಂದ ಬಂದಿದ್ವಿ. ಅವ್ರಿಗೆ ಬರ್ತ್ಡೇ ವಿಶ್ ಮಾಡೋಣ ಅಂತ ಬಂದಿದ್ವಿ. ನೆನ್ನೆನೇ ಬಂದೆ. ಇವತ್ತು ವಿಶ್ ಮಾಡಿಬಿಟ್ಟು ಫೋಟೋ ಹಿಡ್ಸ್ಕೊಂಡು ಹಂಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ. ಅವ್ರ ಫಿಲಮು, ಆ ಸಾಂಗು ಎಲ್ಲ ಚೆನ್ನಾಗಿದೆ. ಫೈಟಿಂಗು ಸೂಪರ್ ಹಿಟ್ ಆಗುತ್ತೆ. ಇವಾಗ ಒಂದು ಹೊಸ ಫಿಲಮ್ ಬರ್ತಾ ಇದೆ, ಅದು ಹಿಟ್ ಆಗುತ್ತೆ, ಸೂಪರ್ ಹಿಟ್ ಆಗುತ್ತೆ. ನಾವು ನಮ್ಮ ಫ್ರೆಂಡ್ ಬಂದಿದ್ರೆ ಅವರು ಕ್ಯೂ ಅಲ್ಲಿ ನಿಂತಿದ್ದಾರೆ. ಅವ್ರು ಆಮೇಲೆ ಇಲ್ಲಿ ಬಂದು ಜನ ಆಗ್ತಾರೆ. ಆಮೇಲೆ ಪ್ರತಿ ವರ್ಷ ಬರ್ತಾ ಇರ್ತೀರಾ? ಹಾಂ, ಬರ್ತಾ ಇರ್ತೀನಿ. ಪ್ರತಿ ವರ್ಷ ಬರ್ತಾರೆ. ಈ ವರ್ಷ ಏನು ಗಿಫ್ಟ್? ಈ ವರ್ಷ ತುಂಬ ಜನ ಇನ್ನೂ ಜಾಸ್ತಿ ಇದ್ದಾರೆ, ಅಭಿಮಾನಿಗಳು. ನಿಮ್ಗೇನಾದರೂ ಫೋಟೋ ಏನಾದರೂ ಸಿಗ್ತಾ ಅಂತ? ಫೋಟೋ ಏನಾದ್ರು ಸಿಕ್ಕಿಲ್ಲ, ಇವಾಗ ಹೋಗಿ ಇಡ್ಸ್ಕೋಬೇಕು. ನಿನ್ನೆ ರಾತ್ರಿಯಿಂದನೇ ಬಂದು ಕಾಯ್ತಾ ಇದ್ದೀರಾ ಅಂತ ಹೇಳಿ? ಹಾಂ, ಹೌದು, ನಿನ್ನೆ ರಾತ್ರಿಯಿಂದ ಬಂದು. ಅಪ್ಪಟ್ಟವ್ರ ಅಭಿಮಾನಿ? ಹಾಂ, ಹೌದು. ಅಪ್ಪಟ್ಟ ನೋಡಿದ್ರಲ್ಲ, ಎಷ್ಟು ಖುಷಿ ಆಯಿತು ಅಂತ? ನೋಡ್ಬೇಕು, ಇನ್ನು ನೋಡಿಲ್ಲ, ನೋಡ್ಬೇಕು. ಹತ್ತರಿಂದ ಫ್ಯಾನ್ಸ್ಗಳೆಲ್ಲ ನೋಡ್ತಾ ಇದ್ದೀವಿ. ಅವರೆಲ್ಲ ತುಂಬ ಜಾಸ್ತಿ ಇದ್ದಾರೆ ಅಭಿಮಾನಿ. ಅವ್ರ ಮೂವಿಯಲ್ಲಿ ನೋಡ್ತೀರಾ? ಮೂವಿ ಎಲ್ಲ ನೋಡ್ತೀವಿ, ಚೆನ್ನಾಗಿದೆ, ಸೂಪರ್ ಹಿಟ್. ಸರ್, ಯಾವುದೋ ಡೈಲಾಗ್ ಹೇಳ್ಬೋದಾ? ಡೈಲಾಗ್ ಯಾವುದು ಆಗಲೇ ಹಿಡಿದು ಹೇಳ್ಬೇಕು. ಈ ಪ್ರೀತಿ ಪ್ರೇಮ ಎಲ್ಲ ಪುಷ್ಪ ಬದನೆಕಾಯಿ. ಸಾಂಗ್ ಎಲ್ಲ ಮೂವಿ ಅದು ಚೆನ್ನಾಗಿ ಸೂಪರ್ ಹಿಟ್ ಆಗುತ್ತೆ. ಅವ್ರಿಗೆ ಇನ್ನೂ ಹೆಸರು ದೊಡ್ಡದಾಗುತ್ತೆ ಅಂತ ಹೇಳಿ. ಉಪೇಂದ್ರ ರೀ ರಿಲೀಸ್ ಆಗ್ತಾ ಇದೆ, ಅದ್ರ ಬಗ್ಗೆ? ಉಪೇಂದ್ರ ರೀ ರಿಲೀಸ್ ಆಗ್ತಾ ಇದೆ 2025.
ತುಂಬ ಚೆನ್ನಾಗಿದೆ ಫಿಲಮು. ತುಂಬ ಅಭಿಮಾನಿಗಳು ತಿರ್ಗಾ ನೋಡ್ತಾರೆ. ಥಿಯೇಟ್ರ್ ಹೌಸ್ಫುಲ್ ಆಗುತ್ತೆ ಅಂತ ಹೇಳ್ತಾರೆ. ನೀವು ನೋಡ್ತೀರಾ? ಹಾಂ, ನಾವು ನೋಡ್ತೀವಿ.